ಧ್ಯಾನಕ್ಕಾಗಿ ನಾವೊಂದು ಸತ್ಯವೇದದಲ್ಲಿ ವಿಶೇಷವಾದಂತಹ ಒಂದು ಭಾಗ ಈಗಾಗಲೇ ನಾವು ಓದಿ ಕೇಳಿದ್ದೇವೆ. ಅದು ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿ. ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿ. ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯ ವಿಷಯ ಆದಂತಂದ್ರೆ ಯಾವಾಗಲೂ ಕೇವಲ ಯೇಸು ಕ್ರಿಸ್ತರ ಮೇಲೆ ದೃಷ್ಟಿ ಅಷ್ಟೇ ಅಲ್ಲ, ಆದ್ರೆ ಅದನ್ನ ಯಾವಾಗಲೂ ಆತನ ಮೇಲೆ ನಮ್ಮ ದೃಷ್ಟಿ ಇಡಬೇಕಾದದ್ದು ಇವತ್ತಿನ ಅಭ್ಯಾಸದ ಒಂದು ಮುಖ್ಯ ವಿಷಯ. ಈ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಲೋಕದಲ್ಲಿ ಸಮಯ ಕಾಲ ಎಲ್ಲ ಬದಲಾಗಿದೆ. ಇಂಥ ಒಂದು ಸಮಯದಲ್ಲಿ ನಮ್ಮ ದೃಷ್ಟಿ ಬಹಳ ಮುಖ್ಯವಾದಂಥದ್ದು. ಅದು ಕೇವಲ ಈ ಕಾಲದಲ್ಲಿ ಅಂತ ಅಷ್ಟೇ ಅಲ್ಲ, ಆದ್ರೆ ಆದಿಯಿಂದಲೂ ಸಹ ಈ ಒಂದು ದೃಷ್ಟಿ ಅಥವಾ ಒಂದು ಸೈಟ್ ಅಥವಾ ನಮ್ಮ ನೋಡುವಂಥದ್ದು ಇದೇನಾಗಿದೆ ಅಂತಂದ್ರೆ ಬಹಳ ಮುಖ್ಯವಾದಂತಹ ಪಾತ್ರವನ್ನ ನಮ್ಮ ಜೀವಿತಗಳಲ್ಲಿ, ವಿಶೇಷವಾಗಿ ಆತ್ಮೀಯ ಜೀವಿತದಲ್ಲಿ ಪಾತ್ರ ವಹಿಸಿದಂತ ವಿಷಯವಾಗಿ ನಾವು ಯಾವಾಗಲೂ ನಮ್ಮ ದೃಷ್ಟಿಯನ್ನ ನಾವು ಮುಂದೆ ಇಡಬೇಕಾದದ್ದು, ನೇರವಾಗಿ ಇಡಬೇಕಾದದ್ದು ಮತ್ತು ಅವಿಚಲಿತವಾದಂತಹ ದೃಷ್ಟಿಯನ್ನ ನಾವು ಯಾವಾಗಲೂ ಇಡಬೇಕಾದದ್ದರ ಅವಶ್ಯಕತೆ ನಿಮ್ಗೆ ನಾವು ನೋಡ್ತೀವಿ. ಯಾಕಂದ್ರೆ ನಾವು ಹೋಗುವಾಗ, ನಡೆಯುವಾಗ, ಓಡುವಾಗ ನಮ್ಮ ದೃಷ್ಟಿ ನಮ್ಮ ಗುರಿಯ ಕಡೆಗೆ ಇರಬೇಕಾದದ್ದು ಬಹಳ ಅವಶ್ಯ. ನಮ್ಮ ಗುರಿ ಏನು, ಆ ಗುರಿಯ ಕಡೆಗೆ ನಮ್ಮ ದೃಷ್ಟಿ ಇರಬೇಕು. ಓಡುವವರು ತಮ್ಮ ದೃಷ್ಟಿಯಲ್ಲಿ ಇಟ್ಟಿರ್ತಾರೆ ಅಂತಂದ್ರೆ ರನ್ನಿಂಗ್ ಟ್ರ್ಯಾಕ್ ಅಂತ ಹೇಳಿ ಮಾರ್ಕ್ ಮಾಡಿ ಇಟ್ಟಿರ್ತಾರೆ. ರೌಂಡ್ ಆಗಿ 1 2 3 4 ಹೀಗೆ ಸರ್ಕಲ್ಸ್ ಇರ್ತವೆ. ಅವುಗಳಲ್ಲಿ ಅವ್ರು ಓಡ್ತಾ ಇರ್ತಾರೆ. ಒಂದು ಟ್ರ್ಯಾಕ್ನಿಂದ ಮತ್ತೊಂದು ಟ್ರ್ಯಾಕಿಗೆ ಹೋಗ್ಲಿಕ್ಕೆ ಬರುದಿಲ್ಲ ಅವ್ರಿಗೆ. ಒಂದು ವೇಳೆ ಹಾಗೆ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಅಂದ್ರೆ ಅವರನ್ನ ಆ ಒಂದು ಕಾಂಪಿಟಿಷನ್ ದಿಂದ ಅಥವಾ ಆ ಒಂದು ಸ್ಪರ್ಧೆಯಿಂದ ಅವ್ರನ್ನ ಹೊರಗೆ ತೆಗೆದು ಬಿಡ್ತಾರೆ. ಹೀಗೆ ಈ ದೃಷ್ಟಿ, ನೇರವಾದಂತಹ ಸರಿಯಾದಂತಹ ದೃಷ್ಟಿ ಎಷ್ಟು ಅವಶ್ಯ ಅಂತ ಹೇಳಿ ಇದರಿಂದ ನಮಗೆ ಕಂಡು ಬರ್ತದೆ. ಅವಿಚಲಿತವಾದಂತಹ ದೃಷ್ಟಿಯೂ ಸಹ ಬಹಳ ಅವಶ್ಯ. ಆ ಕಡೆ ಈ ಕಡೆ ನಾವು ನೋಡ್ತಾ ಓಡಿದ್ರೆ ನಾವು ಮುಟ್ಲಿಕ್ಕೆ ಆಗುವುದಿಲ್ಲ. ಆ ಕಡೆ ಈ ಕಡೆ ನಾವು ನೋಡ್ತಾ ಹೋದ್ರೆ ಎಲ್ಲಿಯಾದ್ರೂ ಬಿದ್ದು ಬಿಡ್ತೇವೆ, ಅಥವಾ ಎಲ್ಲಿಯಾದ್ರೂ ನಾವು ವಿ ಜಸ್ಟ್ ಟ್ರಿಪ್, ಎಲ್ಲಿಯಾದ್ರೂ ಎಡವಿ ನಾವು ಎಷ್ಟೋ ಸಲ ಬಿದ್ದು ಬಿಡುವಂತಹ ಒಂದು ಸ್ಥಿತಿ ಉಂಟಾಗ್ತದೆ ಅಂತ ಹೇಳಿ ನಾನು ಹೇಳುವುದರ ಅವಶ್ಯಕತೆ ಇಲ್ಲ. ಅದೇ ಒಂದು ಸರ್ವವಿದಿತವಾದಂತಹ ಒಂದು ವಿಷಯ. ಹೀಗೆ ಈ ಒಂದು ಅವಿಚಲಿತವಾದಂತಹ ದೃಷ್ಟಿ ಮತ್ತು ಗುರಿ ಮತ್ತು ನಮ್ಮ ಟ್ರ್ಯಾಕ್, ಇವೆಲ್ಲವುಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂತಹ ವಿಷಯಗಳಾಗಿವೆ. ಅವು ಕೇವಲ ಕ್ರೀಡಾಪಟುಗಳಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವು ಬಹಳ ಮುಖ್ಯವಾದಂತಹ ವಿಚಾರಗಳು, ವಿಷಯಗಳು ಆಗಿವೆ ಅಂತ ಹೇಳಿ ನಮಗ ನಮ್ಮ ಅನುದಿನದ ಜೀವಿತದಲ್ಲಿ ಅದನ್ನ ನಾವು ಕಂಡುಕೊಳ್ತೇವೆ. ಒಂದು ಉದಾಹರಣೆಯನ್ನ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಒಬ್ರು ತಮ್ಮ ಅನುಭವವನ್ನ ಹೀಗೆ ಬರೆದಿದ್ದಾರೆ. ಅದೇನಂತಂದ್ರೆ, ಒಂದ್ಸಾರಿ ಅವರು ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋದಾಗ ಅಲ್ಲಿದ್ದಂತ ಟ್ರ್ಯಾಕ್ಟರ್ ಆಗಲಿ ಅಥವಾ ಅಲ್ಲಿದ್ದಂತ ವಿಷಯಗಳನ್ನ ಉಪಯೋಗಿಸ್ಕೊಂಡು ನೇಗಿಲು ಹೊಡೆಯುವುದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶುರು ಮಾಡಿದ್ರು. ಹೊಲ ದೊಡ್ಡದಿತ್ತು, ಆಮೇಲೆ ನೇಗಿಲನ್ನ ಇಟ್ಟಿದ್ರು ಮತ್ತು ಅದಕ್ಕೆ ಜಗ್ಗುವಂತ ಒಂದು ವಾಹನ ಅಥವಾ ಟ್ರ್ಯಾಕ್ಟರ್ ಅಥವಾ ಯಾವುದೇ ಒಂದು ವಿಷಯ ಅದನ್ನ ಜಗ್ತಾ ಹೋದಾಗ ಅದೇನಾಗ್ತದೆ ಅಂತಂದ್ರೆ ಅಲ್ಲಿ ಇವುಗಳು ಬೀಳ್ತವೆ, ಗುರುತು ಬಿಡ್ಕೊಂತ ಹೋಗ್ತದೆ. ಆಮೇಲೆ ಅಲ್ಲಿ ಅವರು ಬೀಜ ಹಾಕ್ಲಿಕ್ಕೆ ಬಹಳಷ್ಟು ಅನುಕೂಲ ಉಳುವಂತ ಒಂದು ಕೆಲಸವನ್ನ ನಾವು ಹೊಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಗಮನಿಸ್ತಿರ್ತೇವೆ. ಅವ್ರು ಹೋಗ್ತಾ ಇರುವಾಗ ಏನಾಯ್ತಂತಂದ್ರೆ ಅಲ್ಲಿ ಆ ಕಡೆ ಈ ಕಡೆ ಪಕ್ಷಿಗಳು ಹಾರಾಡ್ತಾ ಇದ್ವು. ಅವುಗಳ ಶಬ್ದಕ್ಕೆ ಅವರು ಲಕ್ಷ್ಯ ಆ ಕಡೆ ಈ ಕಡೆ ಹೋಯ್ತು. ಆಮೇಲೆ ನಿಸರ್ಗದ ಸುಂದರವಾದಂತಹ ವಾತಾವರಣ, ಅದನ್ನ ಅವ್ರು ನೋಡುವಾಗ ಅವರ ಗಮನ ಆ ಕಡೆ ಸೆಳೆಯಿತು. ಮುಂದೆ ಹೋಗ್ಬೇಕಾದಂತಹ, ನೇರವಾಗಿ ಅವ್ರ ಮುಂದೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಉಳುವಂತಹ ಒಂದು ಸ್ಥಳ ಅದು ನೇರವಾಗಿ ಇರ್ಬೇಕು, ಆಗ್ಲೇ ಬೀಜ ಬಿತ್ತಾ ಹೋಗ್ಲಿಕ್ಕೆ ಆಗ್ತದೆ. ಅದು ಒಂದು ವೇಳೆ ವಕ್ರವಾಗಿದ್ರೆ ನೀವು ಬೀಜ ಬಿತ್ತಲಿಕ್ಕೆ ಹೋದ್ರೆ ಅದು ಬೇರೆ ಕಡೆಗೆ ಹೋಗ್ತದೆ.
ಅದು ಸರಿಯಾದ ಒಂದು ಟ್ರ್ಯಾಕ್ ನಲ್ಲಿ ಬೀಳುವುದಿಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದ್ದ ಮಾತು. ಹೀಗೆ ಅವ್ರೇನ್ ಹೇಳ್ತಾರಂತಂದ್ರೆ ತಮ್ಮ ಜೀವನದಲ್ಲಿ ಅವರು ನೇರವಾಗಿ ಹೋಗ್ಲಿಲ್ಲ, ಅದು ಅಂಕುಡೊಂಕಾಗಿ ಹೋಗ್ಬಿಡ್ತು. ಯಾಕಂದ್ರೆ ಅವರ ದೃಷ್ಟಿ ಆ ಪಕ್ಷಿಗಳ ಕಡೆ ಹೋಯ್ತು, ಆಮೇಲೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಸೃಷ್ಟಿ ಸೌಂದರ್ಯದ ಕಡೆಗೆ, ಅಥವಾ ಒಳ್ಳೆಯ ಒಂದು ಗಿಡ ಅಥವಾ ಬೇರೆ ಬೇರೆ ವಿಷಯಗಳ ಕಡೆಗೆ ಅವ್ರ ಲಕ್ಷ್ಯ ಹೋದ ಕಾರಣ ಆ ಒಂದು ಗೆರೆ ಅಥವಾ ಆ ನೇಗಿಯ ಗೆರೆ ಏನಾಯ್ತಂತಂದ್ರೆ ಅದು ಅಂಕುಡೊಂಕಾಗಿ ಹೋಯ್ತು ಅಂತ ಹೇಳಿ ಅವರು ಹೇಳಿದ್ರು. ಸಾಲು ನೇರವಾಗಿರ್ಲಿಲ್ಲ, ಅಂಕುಡೊಂಕಾಗಿ ಹೋಗ್ಬಿಡ್ತು. ಆಗ ಅಲ್ಲಿ ಇದ್ದಂತಹ ಜನ ಅವರಿಗೊಂದು ಮಾತು ಹೇಳಿದ್ರು. ಅದೇನಂತಂದ್ರೆ, ಕಣ್ಣು ದೃಷ್ಟಿ ನಿನ್ನ ಕೆಲಸದ ಉಳುವ ಕೆಲಸದ ಮೇಲೆ ಇರ್ಬೇಕು. ನಿನ್ನ ಕಣ್ಣಿನ ದೃಷ್ಟಿ ನೀನು ಉಳುವಂತಹ ಕೆಲಸದ ಮೇಲೆ ಇರ್ಬೇಕು, ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಅವರು ಎಚ್ಚರಿಕೆಯ ಒಂದು ಮಾತನ್ನ ಅವರಿಗೆ ಹೇಳಿದ್ರು. ನೋಡ್ರಿ, ಎಷ್ಟು ಅರ್ಥ ಇಲ್ಲಿ ನಾವು ಕಂಡುಕೊಳ್ತೇವೆ. ಅದೊಂದು ಸಾಮಾನ್ಯವಾದಂತಹ ಒಂದು ವಿಚಾರ ಅನಿಸ್ಬಹುದು ನಮ್ಗ, ಆದ್ರೆ ಅದರಲ್ಲಿ ಎಷ್ಟು ಅರ್ಥ ಇದೆ, ಸತ್ಯ ಇದೆ ಎಂಬುದನ್ನ ನಾವು ನೆನಪಿಟ್ಕೊಳ್ಬೇಕಂತ ಹೇಳಿ ಈ ಒಂದು ಉದಾಹರಣೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈ ಒಂದು ದೃಷ್ಟಿ ಆ ಕಡೆ ಈ ಕಡೆ ಹೋದ ಕಾರಣ ನೇರವಾಗಿ ಉಳ್ಲಿಕ್ಕಾಗ್ಲಿಲ್ಲ, ಅದು ಒಂಕಡೊಂಕಾಗಿ ಹೋಯ್ತು, ಅದು ವೇಸ್ಟ್ ಆಯ್ತು. ಮತ್ತು ಅವರಿಗೆ ಎಚ್ಚರಿಕೆಯನ್ನು ಸಹ ಕೊಡ್ಲಾಯ್ತು. ಏನಂತ ಹೇಳಿ, ನೀವು ನಿಮ್ಮ ಕಣ್ಣಿನ ದೃಷ್ಟಿ ಯಾವಾಗ್ಲೂ ನಿಮ್ಮ ಕೆಲಸದ ಮೇಲೆ, ಅಂದ್ರೆ ಉಳುವಂತಹ ಒಂದು ಕೆಲಸದ ಮೇಲೆ ನಿಮ್ಮ ದೃಷ್ಟಿ ಇರ್ಲಿ, ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳಿ ಅಮೂಲ್ಯವಾದಂತಹ ಒಂದು ಪಾಠವನ್ನ ಅವರು ಕಲಿತರು ಅಂತ ಹೇಳಿ ನಮಗ ಅವರ ಒಂದು ಅನುಭವದ ಮಾತನ್ನ ನಾವು ಕಂಡುಕೊಳ್ತೇವೆ. ಹೀಗೆ ಅವರು ಎರಡನೇ ಸಲ ನೇರವಾದ ದೃಷ್ಟಿಯಿಂದ ತಮ್ಮ ಉಳುವಂತ ಕೆಲಸ ಮಾಡಿದಾಗ ಒಳ್ಳೆಯ ಒಂದು ಫಲಿತಾಂಶ ಬಂತು. ದ ರಿಸಲ್ಟ್ ವಾಸ್ ಗುಡ್. ಯಾರು ಏನೋ ಅವ್ರಿಗೆ ಅನ್ಲಿಲ್ಲ, ಅವರ ಕೆಲಸ ಯಶಸ್ವಿ ಆಯ್ತು ಅಂತ ಹೇಳಿ ಅವರು ತಮ್ಮ ಅನುಭವದಲ್ಲಿ ನಮಗ ಹೇಳ್ತಾರೆ. ಹೀಗೆ ಆ ಜೀವನದ ಪಾಠ ಎಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿ ನಾವು ಸಹ ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಇದು ಕೇವಲ ಈ ಲೋಕದ ಒಂದು ಉದಾಹರಣೆ ಅಂತ ಹೇಳಿ ಅಷ್ಟೇ ಅಂತ ತಿಳ್ಕೊಬೇಡ್ರಿ. ಇದು ನಮ್ಮ ಆತ್ಮೀಯ ಜೀವಿತಕ್ಕೂ ಸಹ ಅನ್ವಯಿಸುವಂತಹ ಒಂದು ವಿಷಯ. ನಮ್ಮ ಆತ್ಮೀಯ ಜೀವನದಲ್ಲಿ ಸಹ ನಮ್ಮ ದೃಷ್ಟಿ ಎಲ್ಲಿರಬೇಕು? ನೇರವಾಗಿರ್ಬೇಕು. ನಮ್ಮ ಕಣ್ಣಿನ ದೃಷ್ಟಿ ನೇರವಾಗಿರ್ಬೇಕು ಮತ್ತು ವಿಚಲಿತವಾಗಿರಬಾರ್ದು. ಆ ಕಡೆ ಈ ಕಡೆ ನಾವು ನೋಡ್ತಾ ಹೋಗ್ಬಾರ್ದು. ನಾವು ನಮ್ಮ ದೃಷ್ಟಿಯನ್ನ ಮುಂದೆ ಇಟ್ಕೊಂಡು ನಾವು ನಡೆಯಬೇಕು ಎನ್ನುವಂಥದ್ದನ್ನ ಈ ಒಂದು ಉದಾಹರಣೆ ನಮಗ ತಿಳಿಸಿ ಕೊಡ್ತದೆ. ಹೀಗಿರುವಾಗ ಸತ್ಯವೇದದಲ್ಲಿ ನಮಗ ಅನೇಕ ಇಂತಹ ಉದಾಹರಣೆಗಳು ಮತ್ತು ವ್ಯಕ್ತಿಗಳು ಸಹ ನಮಗೆ ಕಂಡು ಬರ್ತಾರೆ. ಅವರ ಒಂದು ಒಳ್ಳೆ ಉದಾಹರಣೆಗಳನ್ನ ನಾವು ಬಹಳ ವಿವರವಾಗಿ ನೋಡೋದು ಬೇಡ. ನಾವು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನ ಧ್ಯಾನಿಸಿ ಅವರ ಜೀವನದಿಂದ ಕಲಿಯಬೇಕಾದಂತಹ ಪಾಠವನ್ನ ಕಲಿತ್ಕೊಳ್ಳೋಣ. ಅವರ ಜೀವನದಲ್ಲಿ ಅವರು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನ ತಮ್ಮ ಜೀವನದಲ್ಲಿ ಕಂಡುಕೊಂಡ್ರು, ಯೇಸು ಸ್ವಾಮಿಯವರನ್ನ ನೋಡಿದ್ರು, ಯೇಸು ಸ್ವಾಮಿಯವರನ್ನ ನೋಡಿ ತಮ್ಮ ಜೀವನದಲ್ಲಿ ಪೂರ್ಣವಾದಂತಹ ಬದಲಾವಣೆಯನ್ನ ಅನುಭವಿಸಿದ್ರು. 2 ಕೊರಿಂಥ 5:17 ನಾನು ಹೇಳ್ತಾ ಇರ್ತೇನೆ ಮೇಲಿನ ಮೇಲೆ, ಯಾಕಂದ್ರೆ ಬಹಳ ಮುಖ್ಯವಾದಂತಹ ಒಂದು ವಚನ. ಈಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. he has become a new creation ಅಂತ ಹೇಳಿ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸ್ತದೆ. ಯಾವಾಗ ನಾವು ಯೇಸು ಸ್ವಾಮಿಯವರನ್ನ ನೋಡಿ ನಮ್ಮ ಜೀವನದಲ್ಲಿ ರಕ್ಷಣೆಯನ್ನ ನಾವು ಪಡ್ಕೊಳ್ತೇವೆ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ದೃಷ್ಟಿಸುವಾಗ ನಮ್ಮ ಜೀವನದಲ್ಲಿ ಅಮೂಲಾಗ್ರ ಬದಲಾವಣೆ ಆಗ್ತದೆ ಅಂತ ಹೇಳಿ ಈ ವಚನ ಮತ್ತು ನಮ್ಮ ಅನುಭವವೇ ಅದಕ್ಕೆ ಒಂದು ಸಾಕ್ಷಿ. ನಾವು ಮೊದಲು ಏನಾಗಿದ್ದೀವು ಮತ್ತು ಈಗ ನಾವು ಹೇಗಿದ್ದೇವೆ ಎನ್ನುವುದನ್ನ ನಮ್ಮ ಜೀವಿತವೇ ಜನರಿಗೆ ಸಾಕ್ಷಿಯಾಗಿ ಹೇಳ್ತದೆ ಎನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ನಾನು ಸಹ ನನ್ನ ಸಾಕ್ಷಿಯನ್ನು ಒಂದ್ಸಲ ಹೇಳಿದ್ದೇನೆ, ಅದನ್ನ ರಿಪೀಟ್ ಮಾಡೋದಿಲ್ಲ, ಯಾಕಂದ್ರೆ ಸಮಯ ಹೋಗ್ಬಿಡ್ತದೆ ಅಂತ ಹೇಳಿ. ನಾನು ಏನಾಗಿದ್ದೆ, ಆದ್ರೆ ಯೇಸು ಸ್ವಾಮಿಯವರನ್ನ ನಮ್ಮ ತಂದೆಯವರು ನನಗೆ ಪರಿಚಯ ಮಾಡಿಕೊಟ್ಟಾಗ ನಾನು ಆತನನ್ನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಆತನಿಗೋಸ್ಕರವಾಗಿ ನಾನು ಜೀವಿಸ್ಲಿಕ್ಕೆ ಪ್ರಾರಂಭಿಸಿ
ಈ ತನಕ ಆತನ ನನ್ನ ಕೈ ಬಿಡದೆ ನನ್ನನ್ನ ನಡೆಸ್ತಾ ಇದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆದ ಕಾರಣ ನಿಮ್ಮ ಜೀವನದಲ್ಲಿ ಸಹ ನೀವು ಅವಲೋಕಿಸಿ ತಿಳ್ಕೊಳ್ರಿ, ನಾನು ನಿಜವಾಗಿಯೂ ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೇನೋ. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ವಿಷಯ. ಇದನ್ನ ಮೇಲಿಂದ ಮೇಲೆ ನಾನು ಹೇಳ್ತಿರ್ತೇನೆ. ಯಾಕಂದ್ರೆ ಇದಿಲ್ದೆ ರಕ್ಷಣೆಯನ್ನ ಹೊಂದದೆ ನಾವು ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ಮುಂದಿನ ಒಂದು ಈ ಲೋಕ ಬಿಟ್ಟ ಮೇಲೆ ಇರ್ತಕ್ಕಂತಹ ವಿಷಯಗಳು ಬಹಳ ವಿಶೇಷವಾದಂತಹ ವಿಷಯಗಳು, ಬಹಳ ಗ್ಲೋರಿಯಸ್, ಬಹಳ ಮಹಿಮೆಯುಳ್ಳಂತಹ ವಿಷಯಗಳಾಗಿವೆ. ಈ ಲೋಕದ ವಿಷಯಗಳು ಏನೂ ಅಲ್ಲ. ಇವು ಬಹಳ ಕ್ಷಣಿಕವಾದಂಥವು, ತಾತ್ಕಾಲಿಕವಾದಂಥವುಗಳು, ಮತ್ತು ಬಹಳ ಅಂದ್ರೆ ಏನಂತಾರೆ, ಶಾರ್ಟ್ ಲಿವ್ಡ್, ಬಹಳ ಸ್ವಲ್ಪ ಆಯುಷ್ಯ ಇರುವಂತಹ ವಿಷಯಗಳು, ಸ್ವಲ್ಪ ಕಾಲ ಇರುವಂತಹ ವಿಷಯಗಳು ಅಷ್ಟೇ ಆಗಿವೆ. ಆದ್ರೆ ದೇವರ ವಿಷಯಗಳು ಅವೇನಾಗಿವೆ ಅಂತಂದ್ರೆ ಸದಾ ಇರುವಂತಹ ನಿತ್ಯ ಕಾಲದ ವಿಷಯಗಳಾಗಿವೆ. ಅದರ ಕಡೆಗೆ ನಮ್ಮ ಗಮನ ಯಾವಾಗೂ ಇರ್ಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಯೇಸು ಸ್ವಾಮಿ ಅವರನ್ನ ನಮ್ಮ ಸ್ವಂತ ರಕ್ಷಕನ ಅಂತ ಹೇಳಿ ನಾವು ಸ್ವೀಕರಿಸ್ಕೊಳ್ಬೇಕು. ಯಾಕಂದ್ರೆ ಅವರೇ ನಮ್ಮ ಪಾಪಗಳಿಗಾಗಿ ತಮ್ಮ ಪ್ರಾಣ ಕೊಟ್ಟರು, ತಮ್ಮ ರಕ್ತ ಸುರಿಸಿದ್ರು, ನಮ್ಮ ಪಾಪಗಳ ಶಿಕ್ಷೆಯನ್ನ ಅನುಭವಿಸಿದ್ರು, ಮತ್ತು ನಮಗೆ ಪಾಪ ಕ್ಷಮಾಪಣೆಯನ್ನ ಕೊಟ್ಟರು, ನಿತ್ಯ ಜೀವನ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಯಾರು ಅದನ್ನು ಕೊಟ್ಟಿಲ್ಲ, ಆದ್ರೆ ಕೇವಲ ಯೇಸು ಸ್ವಾಮಿ ಅವರು ಮಾತ್ರ ಅದನ್ನು ಕೊಟ್ಟಿದ್ದ ಕಾರಣ ಅವರನ್ನು ನಾವು ನಂಬಿ ಅವರ ಮೂಲಕವಾಗಿ ನಾವು ಬಿಡುಗಡೆಯನ್ನ ಹೊಂದಿ, ರಕ್ಷಣೆಯನ್ನ ಹೊಂದಿ ನಾವು ದೇವರ ರಾಜ್ಯಕ್ಕೆ ಸೇರುವಂತವರಾಗಬೇಕಾದದ್ರ ಅವಶ್ಯಕತೆಯನ್ನ ನಾನು ಇವತ್ತು ನಿಮ್ಗೆ ತಿರುಗಿ ಹೇಳ್ತಿದ್ದೆ. ಹೀಗಿರುವಾಗ ನಾವು ಹೊಸ ಸೃಷ್ಟಿಗಳಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಆತನ ಮೇಲೆ ದೃಷ್ಟಿ ಇಟ್ಟು ನಾವು ಮುಂದೆ ಹೋಗುವಂತವರಾಗಿರ್ಬೇಕು. ಕೇವಲ ನಾವು ರಕ್ಷಣೆ ಹೊಂದುವುದು ಒಂದು ಭಾಗವಾಯ್ತು, ಆದ್ರೆ ನಮ್ಮ ಮುಂದಿನ ಜೀವಿತ ರಕ್ಷಣೆ ಹೊಂದಿದ ಮೇಲೆ, ಮಗು ಯಾವ ರೀತಿಯಾಗಿ ಹುಟ್ಟಿ ಬಂದ ಮೇಲೆ ಅದು ಬೆಳಿಬೇಕು, ಬೆಳೆದು ದೊಡ್ಡದಾಗ್ತಾ ಹೋಗ್ಬೇಕು, ಗಟ್ಟಿ ಆಗ್ಬೇಕು, ಮತ್ತು ಒಳ್ಳೆಯ ರೀತಿಯಿಂದ ಅದರ ಜೀವನ ಸಾಗ್ಬೇಕೆಂಬುದು ನಮ್ಮೆಲ್ಲರಿಗೆ ತಿಳಿದಂತಹ ಮಾತು. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಜೀವನದಲ್ಲಿ ಸಹ ನಾವು ಯಾವಾಗ್ಲೂ ಯೇಸು ಸ್ವಾಮಿಯವರ ಕಡೆಗೆ ನಮ್ಮ ದೃಷ್ಟಿ ಇಟ್ಟು ನಾವು ಜೀವಿಸ್ತಾ ಮುಂದೆ ಹೋಗಬೇಕು, ಬಲಗೊಳ್ಳಬೇಕು. ಆತನ ಸಾಕ್ಷಿಗಳಾಗಿ ಅನೇಕರನ್ನ ಆತನ ಬಳಿಗೆ ತರಬೇಕಾದದ್ರ ಅವಶ್ಯಕತೆಯನ್ನ ನಾವು ಈ ದಿವಸಗಳಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಈ ಬದಲಾವಣೆಯನ್ನ ತಮ್ಮ ಜೀವನದಲ್ಲಿ ಕಂಡುಕೊಂಡಂತ ಶಿಷ್ಯರ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಅವರು ಮೊದಲಿಗೆ ಅವರ ಜೀವನದಲ್ಲಿ ಭಯಗಳಿದ್ದವು, ಸಂಶಯಗಳಿದ್ದವು, ಆಮೇಲೆ ಅವರ ಜೀವನದಲ್ಲಿ ಅಶಾಂತಿ, ಅಸಮಾಧಾನಗಳು ಇದ್ದವು. ಆದರೆ ಈಗ ನಾವು ನೋಡಿದಾಗ ಈಗಾಗಲೇ ನಮ್ಮ ಪಾಸ್ಟರ್ ಸರ್ ಅದನ್ನು ಓದಿದ್ರು. ಈ ಯೋಹಾನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದಿಂದ 19ರಿಂದ 21 ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಸ್ಪಷ್ಟವಾದಂತಹ ಮಾತು ನಮಗ ಹೇಳಲ್ಪಟ್ಟಿದೆ. ಅದೇನಂತಂದ್ರೆ ಅಲ್ಲಿ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಕೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನ ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನ ನೋಡಿದ್ದರಿಂದ ಏನಾಯ್ತು? ಮೊದಲೇ ಒಂದು ಪರಿಣಾಮ, ಸಂತೋಷ ಪಟ್ಟರು ಎಂಬುದಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಯೇಸು ಸ್ವಾಮಿಯನ್ನ ಅವ್ರು ನೋಡಿದ್ರು, ಆಗ ಅವರಲ್ಲಿದ್ದಂತಹ ಅಶಾಂತಿ, ಅಸಮಾಧಾನ ಹೋಯ್ತು. ಅವ್ರಿಗೆ ಏನ್ ಉಂಟಾಯ್ತು ಅಂತಂದ್ರೆ ಸಂತೋಷ ಉಂಟಾಯ್ತು ಅಂತೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಇನ್ಸ್ಟಂಟ್ಲಿ ದೇ ಬಿಕೇಮ್ ಹ್ಯಾಪಿ ಅಂತ ಹೇಳಿ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಸಮಯದ ಬಗ್ಗೆ ಎಲ್ಲ ಅಲ್ಲಿ ಯೇಸು ಬಂದು ನಿಂತರು, ಇವ್ರು ನೋಡಿದ್ರು, ಅವ್ರು ಸಂತೋಷ ಪಟ್ರು. ದಟ್ಸ್ ಸೋ ಇನ್ಸ್ಟಂಟ್. ಅದರಲ್ಲಿ ಯಾವ ಸಮಯದ ವ್ಯಯವಾಗುವಂತಹ ವಿಚಾರ ಇಲ್ಲ, ಸಮಯದ ಅವಶ್ಯಕತೆಯೂ ಸಹ ಇಲ್ಲ. ಇಮ್ಮಿಡಿಯೇಟ್ಲಿ ದೇ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಸಾಲ್ವೇಷನ್ ಇನ್ ದೇರ್ ಲೈಫ್ ಅಂತ ಹೇಳಿ. ಅದೇ ರೀತಿಯಾಗಿ ಮತ್ತೊಂದು ಆಶೀರ್ವಾದವನ್ನು ಅವ್ರು ಹೊಂದಿದ್ರು. ಅದೇನಂತಂದ್ರೆ, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ. ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿತ್ತು ಏನಂತೇಳಿ, ಅವ್ರ ಮನಸ್ಸಿನಲ್ಲಿ ಅಸಮಾಧಾನ ಇದೆ. ದೇ ಆರ್ ಹ್ಯಾವಿಂಗ್ ಲ್ಯಾಕ್ ಆಫ್ ಪೀಸ್. ಸಮಾಧಾನ ಅವರಲ್ಲಿ ಇಲ್ಲ ಅಂತ ಹೇಳಿ ತಿಳಿದ ಯೇಸು ಸ್ವಾಮಿ ಅವರಿಗೆ ಕೊಟ್ಟದ್ದೇನಂತಂದ್ರೆ, ನಿಮ್ಗೆ ಸಮಾಧಾನವಾಗಲಿ. ನೋಡ್ರಿ, ಎಷ್ಟು ಒಳ್ಳೆಯ ವಿಷಯಗಳನ್ನ ನಾವು ದೇವರ ವಾಕ್ಯದಲ್ಲಿ ಕಂಡುಕೊಳ್ತೇವೆ. ನಮ್ಮ ಜೀವನದಲ್ಲಿ ಸಹ ಎಷ್ಟೋ ಸಂದರ್ಭಗಳಲ್ಲಿ ಇಂತಹ ಸ್ಥಿತಿಗಳು ಆಗ್ತವೆ. ವಿ ಬಿಕಮ್ ಪೀಸ್ಲೆಸ್. ನಮ್ಮ ಸಮಾಧಾನ ಹೊರಟು ಹೋಗ್ಬಿಡ್ತದೆ, ಅಶಾಂತಿ ನಮ್ಮನ್ನು ಕಾಡ್ತದೆ.
ನಮಗಿರ್ತಕ್ಕಂಥ ಸಂತೋಷ ಅದು ಅಡಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಈ ಲೋಕದ ವಿಷಯಗಳು ನಮಗೆ ಅಂತ ಸ್ಥಿತಿಯನ್ನ ತರ್ತವೆ. ಆದ್ರೆ ನಾವು ಯಾವಾಗಲೂ ಯೇಸು ಸ್ವಾಮಿ ಅವರ ಕಡೆಗೆ ನಮ್ಮ ದೃಷ್ಟಿಯನ್ನ ಇಡುವಾಗ ಅದು ನಮಗೆ ಬೇಕಾದಂತಹ ಸಂತೋಷ ಸಮಾಧಾನವನ್ನ ಕೊಡ್ತದೆ ಮತ್ತು ಶಾಂತಿಯನ್ನ ನಮಗೆ ಅದು ಅನುಗ್ರಹಿಸ್ತದೆ ಅಂತ ಹೇಳಿ ಈ ಒಂದು ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಅಷ್ಟೇ ಅಲ್ಲದೆ ತೋಮನ ಜೀವನದಲ್ಲಿ ಸಹ ನಾವು ನೋಡುತ್ತೇವೆ, ಅವನಿಗೆ ಅಡಿಷನಲ್ ಮತ್ತೊಂದು ಪ್ರಾಬ್ಲಮ್ ಇತ್ತು. ಈ ಶಿಷ್ಯರಿಗಿದ್ದದ್ದು ಯಾವುದು? ಅಸಮಾಧಾನ, ಅಶಾಂತಿ, ಸಂತೋಷವಿಲ್ಲದೆ ಇರುವಂತಹ ಅಸಂತೋಷಕರವಾದಂತಹ ಸ್ಥಿತಿಯಲ್ಲಿ ಅವರಿದ್ರು. ಆದ್ರೆ ತೋಮನಿಗೆ ಮತ್ತೊಂದು ಅಡಿಷನಲ್ ಪ್ರಾಬ್ಲಮ್ ಯಾವ್ದಿತ್ತು ಅಂತಂದ್ರೆ ಸಂಶಯ. ಹಿ ವಾಸ್ ಅ ಮ್ಯಾನ್ ಆಫ್ ಡೌಟ್ಸ್, ಡೌಟ್ಫುಲ್ ಥಾಮಸ್ ಅಂತ ಹೇಳಿ ಎಷ್ಟೋ ಸಲ ಅವನಿಗೆ ನಾವು ಕರೀತೇವೆ. ಅವನ ಜೀವನದಲ್ಲಿ ಅವನೇನ್ ಮಾಡ್ತಾ ಇದ್ದ ಅಂತಂದ್ರೆ ಯೇಸು ಸ್ವಾಮಿಯನ್ನ ನಂಬಿರ್ಲಿಲ್ಲ ಅವನು. ಅಂದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ ಅಂತ ಹೇಳಿ ನಂಬಿರ್ಲಿಲ್ಲ. ಅವನೇನ್ ಹೇಳ್ತಾ ಇದ್ದ ಅಂತಂದ್ರೆ ಯೇಸು ಸ್ವಾಮಿಯನ್ನ ನಾನ್ ನೋಡ್ಬೇಕು, ಆತನ ಪಕ್ಕೆಯಲ್ಲಿ ನಾನು ಕೈ ಇಟ್ಟು ಆತನ ಗಾಯವನ್ನ ನಾನು ಅನುಭವಿಸ್ಬೇಕು, ಅಂದ್ರೆ ಅದು ಖಚಿತ ಮಾಡ್ಕೊಳ್ಬೇಕು. ಹೌದು, ಈತನೇ ಇದನ್ನ ಅನುಭವಿಸಿ ಅನುಭವಿಸಿ ಪ್ರಾಣ ಕೊಟ್ಟವನಂತ ಹೇಳಿ ನಾನು ಯಾವಾಗ ಖಚಿತ ಮಾಡಿಕೊಳ್ತೇನೆ ಅವಾಗಲೇ ನಾನು ಅಂತೇನೆ ಎನ್ನುವಂತ ವಿಚಾರದಿಂದ ತೋಮ ಇದ್ದ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ. ಹೀಗಿರುವಾಗ ಯೇಸು ಸ್ವಾಮಿ ಅವನನ್ನು ಬಿಡ್ಲಿಲ್ಲ. ಈ 10 ಜನ ಶಿಷ್ಯರು ಪ್ಲಸ್ 11ನೇ ಮನುಷ್ಯ ಯಾರಂತಂದ್ರೆ ತೋಮ. 12ನೇವನಿಲ್ಲ, ಯಾಕಂದ್ರೆ ಅವನು ಆಲ್ರೆಡಿ ನೇಣು ಹಾಕಿ ತನ್ನ ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅವನು ಯಾರಂತಂದ್ರೆ ಇಸ್ಕರಿಯೋತ ಯೂದ. ಈಗ ಈ ತೋಮನನ್ನು ಸಹ ಸ್ವಾಮಿ ಬಿಡ್ಲಿಲ್ಲ. ಈಗಾಗಲೇ ಪಾಸ್ಟರ್ ಸರ್ ಓದಿದ್ರು ಅದನ್ನಂತ ಹೇಳಿ. ಏನಂತ 8 ದಿವಸಗಳಾದ್ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ತೋಮನು ಸಹ ಅಲ್ಲಿದ್ದ ಅಂತೇಳಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ ಏನಂತೇಳಿ. ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗ್ಲಿ ಎಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನ ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ನೋಡ್ರಿ ಎಷ್ಟು ಅವನಿಗೆ ಅತಿ ಅವಶ್ಯವಾದಂತಹ ವಿಷಯವನ್ನೇ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ. ಏನಂತೇಳಿ, ಸಂಶಯ ಪಡ್ತಾ ಇದ್ದೀನಿ, ನೀನೇನ್ ಮಾಡ್ಬೇಕು ಅಂತಂದ್ರೆ ನೀನು ನಂಬು ಅಂತ ಹೇಳ್ತಾರೆ. ನೋಡು, ಪಕ್ಕೆಯಲ್ಲಿ ಕೈ ಹಾಕು, ನೋಡಿ ನಂಬು ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದು ವಿಷಯವನ್ನ ತೋಮನು ಆತನಿಗೆ, ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಅಲ್ಲಿ ನಮಗ ಏನು ಹೇಳಿಲ್ಲ ಏನಂತೇಳಿ. ತೋಮ ಯೇಸು ಸ್ವಾಮಿ ಪಕ್ಕೆಯನ್ನು ಮುಟ್ಟಿದ, ಆಮೇಲೆ ಯೇಸು ಸ್ವಾಮಿಗೆ ಈ ರೀತಿಯಾಗಿ ಹೇಳಿದಂತಲ್ಲಿ ಬರೆದಿಲ್ಲ. ಅದರ ಅರ್ಥ ಏನಂತಂದ್ರೆ ಯೇಸು ಸ್ವಾಮಿ ಆತನ ಮುಂದೆ ನಿಂತದ್ದು ಅವನಿಗೆ ಸಾಕಾಯ್ತು. ದೇರ್ ವಾಸ್ ನೋ ನೀಡ್ ಆಫ್ ಟಚಿಂಗ್ ಅಂಡ್ ಕನ್ಫರ್ಮಿಂಗ್ ಇಟ್. ಮುಟ್ಟಿ ಅದನ್ನ ಖಚಿತಪಡಿಸಿಕೊಳ್ಳೋ ಅವಶ್ಯಕತೆನೇ ಉಳಿಲಿಲ್ಲ. ಯಾಕಂದ್ರೆ ಪುನರುತ್ಥಾನ ಹೊಂದಿದಂತ ಯೇಸು ಸ್ವಾಮಿ ಆತನ ಮುಂದೆ ಇದ್ದ ಕಾರಣ ಆತನು ಕೂಡಲೇ ಈ ಮಾತನ್ನ ಹೇಳ್ತಾನೆ. ಏನಂತ ಹೇಳಿ ನೋಡ್ರಿ, ನನ್ನ ಸ್ವಾಮಿ ನನ್ನ ದೇವರು, ಕೇವಲ ಸ್ವಾಮಿ ಅಲ್ಲ ನನ್ನ ದೇವರು ಸಹ ನೀನಾಗಿದ್ದೀಪ ಅಂತ ಹೇಳಿ ಇಲ್ಲಿ ತೋಮನ ಒಂದು ಉದ್ಗಾರ ಬಹಳ ವಿಶೇಷವಾದಂಥದ್ದು. ಈ ರೀತಿಯಾಗಿ ಯಾರು ಹೇಳಿರ್ಲಿಲ್ಲ. ಎಲ್ಲರೂ ಸ್ವಾಮಿ ಗುರುವೇ ಅಂತ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಆದ್ರೆ ಇಲ್ಲಿ ತೋಮನು ಉದ್ಗರಿಸಿದಂತಹ ಮಾತು ಎಷ್ಟು ಒಳ್ಳೆಯದಾಗಿದೆ, ವಿಶೇಷವಾಗಿದೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಕೇವಲ ಸ್ವಾಮಿ ಅಷ್ಟೇ ಅಲ್ಲ, ನೀನ್ ನನ್ನ ದೇವರು ಸಹ ಆಗಿದ್ದಿ ಅಂತ ಹೇಳಿ ಅಲ್ಲಿ ತೋಮನು ಯೇಸು ಸ್ವಾಮಿಗೆ ಹೇಳ್ದ. ಆಗ ಯೇಸು ಸ್ವಾಮಿ ಅವನಿಗೆ ಒಂದ್ ಮಾತು ಹೇಳಿದ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ, ನೋಡದೆ ನಂಬುವವರು ಧನ್ಯರು ಎಂದು ಹೇಳಿದ್ರು. ಅಂದ್ರೆ ಸಂಶಯಕ್ಕೆ ಆಸ್ಪದ ಇಲ್ಲ. ದೇವರ ವಿಷಯಗಳಲ್ಲಿ ನಾವು ಯಾವಾಗಲೂ ಸಂಶಯ ಪಡಬಾರದು ಎಂಬುದಾಗಿ ಯೇಸು ಸ್ವಾಮಿ ತೋಮನಿಗೆ ಒಂದು ಸಂದೇಶವನ್ನ ಕೊಟ್ಟನು, ರವಾನಿಸಿದನು ಅಂತೇಳಿ ಹೇಳಬಹುದು ನಾವು. ನೋಡ್ರಿ ಎಷ್ಟು ಸುಂದರವಾದಂತ ವಿಚಾರವನ್ನ ಇಲ್ಲಿ ನಾವು ತೋಮನ ವಿಷಯವಾಗಿ ಮತ್ತು ನಮ್ಮ ಜೀವನದಲ್ಲಿಯೂ ಸಹ ನಾವು ಇದನ್ನ ಕಂಡುಕೊಳ್ತೇವೆ. ಎಷ್ಟೋ ಸಲ ನಾವು ಸಂಶಯ ಪಡ್ತೇವೆ, ಇದು ಆಗ್ತದನೋ ಇಲ್ಲೋ, ನನಗ್ ಸಿಗ್ತದನೋ ಇಲ್ಲೋ, ನನಗ್ ಬರ್ತದನೋ ಇಲ್ಲೋ, ನಾನು ಜೀವಿಸ್ಲಿಕ್ಕೆ ನನಗೆ ಸಾಧ್ಯ ಆಗ್ತದನೋ ಇಲ್ಲೋ. ಅನೇಕ ವಿಷಯಗಳು ನಮ್ಮನ್ನು ಕಾಡ್ತವೆ. ತೋಮನಿಗೆ ಯಾವ ರೀತಿಯಾಗಿ ಈ ಒಂದು ವಿಚಾರ ಕಾಡ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿ ಆತನ ಮುಂದೆ ಬಂದು ನಿಂತಾಗ ಸಾಕಾಯ್ತು ಅವನಿಗೆ. ಇನಫ್ ಅಂತ ಹೇಳ್ದ ಅವನು. ನನ್ನ ಸ್ವಾಮಿ ನನ್ನ ದೇವರೇ ನೀನು ಅಂತೇಳಿ ಹೇಳಿಬಿಟ್ಟಂತ ಒಂದು ವಿಚಾರವನ್ನ ನೋಡುವಾಗ ಯೇಸು ಸ್ವಾಮಿ ಎಷ್ಟು ವೈಶಿಷ್ಟ್ಯಪೂರ್ಣವಾದಂತ ರಕ್ಷಕನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಯಜಮಾನಾಗಿದ್ದಾನೆ, ಕರ್ತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ ಎಂಬುದನ್ನ ಇದರಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ.
ಈ ರೀತಿಯಾಗಿ ಯೇಸು ಸ್ವಾಮಿ ತೋಮನ ಜೀವನದಲ್ಲಿ ಸಹ ಒಂದು ದೊಡ್ಡ ಬದಲಾವಣೆಯನ್ನ ಉಂಟು ಮಾಡಿದ್ರು. ಸಂಶಯ ಎಲ್ಲ ಹೋಯ್ತು. ಯೇಸು ಸ್ವಾಮಿಯನ್ನ ನಂಬಿದಂತಹ ತೋಮನಾಗಿ ಇವತ್ತು ಕಂಡು ಬರ್ತಾನೆ. ನಮ್ಮ ದೇಶಕ್ಕೆ ಬಂದು ಆತನ ಯೇಸು ಸ್ವಾಮಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾನೆ ಎಂಬುದಾಗಿ ನಮಗ ಗೊತ್ತಿದ್ದಂತಹ ಮಾತು. ಮದ್ರಾಸ್ ಶಹರದಲ್ಲಿ ಒಂದು ಸೆಂಟ್ ಥಾಮಸ್ ಮೌಂಟ್ ಎಂಬಂತ ಒಂದು ಸ್ಥಳನೇ ಇದೆ. ಅಲ್ಲಿ ತೋಮನು ಬಂದು ಯೇಸು ಸ್ವಾಮಿಯ ಸೇವೆಯಲ್ಲಿ ಆತನು ಮಾರ್ಟರ್ ಅಂತಂದ್ರೆ ರಕ್ತ ಸಾಕ್ಷಿ ಆದನು ಅಂತ ಹೇಳಿ ನಮಗ ಈ ಒಂದು ಅವನ ಜೀವನ ನಮಗೆ ಸಾಕ್ಷಿಯಾಗಿ ಕಂಡು ಬರ್ತದೆ. ನೋಡ್ರಿ, ಸಂಶಯ ಹೋದಾಗ, ನಂಬಿಕೆ ಬಂದಾಗ ಅದು ಅವನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯ್ತು? ನಾನು ಯೇಸು ಸ್ವಾಮಿಗೋಸ್ಕರ ಸಾಯ್ಲಿಕ್ಕೂ ಸಿದ್ಧನು, ರಕ್ತ ಸಾಕ್ಷಿ ಆಗ್ಲಿಕ್ಕೂ ಸಹ ಸಿದ್ಧನು ಎಂಬುದಾಗಿ ಆತನು ತಯಾರಾದನು ಅಂತ ಹೇಳಿ ಇದರಿಂದ ನಮಗ ಕಂಡು ಬರ್ತದೆ. ನೋಡ್ರಿ, ವಿಶೇಷವಾದಂತಹ ಸಂಗತಿಗಳನ್ನ ನಾವು ಯೇಸು ಸ್ವಾಮಿಯನ್ನ ನೋಡುವಾಗ ನಮ್ಮ ಜೀವನದಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ನಾನು ಇವತ್ತಿನ ಒಂದು ಶಿರೋನಾಮೆ ನಾನು ಏನು ಇಟ್ಟಿದ್ದೀನಿ ಅಂತ ಹೇಳಿ, ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿ ಯಾವಾಗಲೂ ಇರಬೇಕಾದದ್ದರ ಅವಶ್ಯಕತೆ. ಸ್ವಲ್ಪ ಇದ್ದು ಹೋಗೋದಲ್ಲ, ಆದ್ರೆ ಯಾವಾಗಲೂ ಅದು ನಮ್ಮ ಮುಂದೆ ಯೇಸು ಸ್ವಾಮಿನೇ ಇರಬೇಕು ಅಂತ ಹೇಳಿ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಯೇಸು ಸ್ವಾಮಿಯನ್ನ ಮುಂದಿಟ್ಟುಕೊಂಡು ಹೋಗಬೇಕಾದದ್ರ ಅವಶ್ಯಕತೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಲೂಕನ ಸುವಾರ್ತೆ 24ನೇ ವಚನ 30ರಿಂದ 32 ವಚನಗಳನ್ನ ನೀವು ನೋಡಿದ್ರೆ ಅಲ್ಲಿಯೂ ಸಹ ಸ್ಪಷ್ಟವಾದಂತಹ ವಿಷಯವನ್ನ ನೀವು ಕಾಣ್ತೀರಿ. ಲೂಕನ ಸುವಾರ್ತೆ 24ನೇ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲಿ ಬರ್ತಕ್ಕಂತ 2 ವಚನ ಅಷ್ಟೇ ನಾವು ನೋಡೋಣ, ಸಮಯ ದಾಟ್ತಾ ಇದೆ. ಆದ ಕಾರಣ ಇಲ್ಲಿ 2 ವಚನಗಳಲ್ಲಿ ಬರ್ತಕ್ಕಂತಹ ಸುಂದರವಾದಂತಹ ವಿಚಾರ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರುವಾಗ ಅವರ ಕಣ್ಣುಗಳು ತೆರೆದವು. ಅದರ ಅರ್ಥ ಆತನನ್ನು ಅವ್ರು ನೋಡಿದ್ರು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ದೇ ಸಾ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯನ್ನ ಕಂಡರು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಅವರ ಕಣ್ಣುಗಳು ತೆರೆದವು, ಅವರು ಆತನ ಗುರುತನ್ನು ಹಿಡಿದರು. ನೋಡ್ರಿ, ಆಲ್ಮೋಸ್ಟ್ ಯೆರೂಸಲೇಮ್ನಿಂದ ಎಮಹು ಶಹರ ಅದೆಷ್ಟು ದೂರ ಇದೆ ಅಂತಂದ್ರೆ 6.5 ಮೈಲು ಅಂತಂದ್ರೆ ಆಲ್ಮೋಸ್ಟ್ ಅಬೌಟ್ 10 ಕಿಲೋಮೀಟರ್ಸ್, 10 ಕಿಲೋಮೀಟರ್ಗಳಷ್ಟು ಅವರು ಒಟ್ಟಾಗಿ ನಡ್ಕೊಂಡು ಬಂದ್ರು. ಆದ್ರೆ ಯೇಸು ಸ್ವಾಮಿಯ ಗುರುತನ್ನು ಅವ್ರು ಹಿಡಿದಿರ್ಲಿಲ್ಲ. ಆದ್ರೆ ಯಾವಾಗ ಅವ್ರ ಕಣ್ಣುಗಳು ತೆರೆದವು, ಆಗ ಅವರು ಯೇಸು ಸ್ವಾಮಿಯನ್ನು ಕೂಡಲೇ ಅವರು ಗುರುತಿಸಿದ್ರು. ಯೇಸು ಸ್ವಾಮಿಯ ಕೈಗಳೆಲ್ಲ ಆದಂತಹ ಗಾಯಗಳನ್ನ ಅವ್ರು ನೋಡಿದಾಗ ಯೇಸು ಸ್ವಾಮಿ ಅವರ ಮುಂದೆ ಇದ್ದಾನೆ ಎಂಬಂತ ಒಂದು ಅರಿವು ಅವ್ರಿಗೆ ಉಂಟಾಯ್ತು. ಯಾಕಂದ್ರೆ ಆತನ ಅವ್ರಿಗೆ ರೊಟ್ಟಿಯನ್ನು ಮುರಿದು ಕೊಟ್ಟನು ಅಂತ ಹೇಳಿ ಬರ್ದ ನೋಡ್ರಿ ಆ ವಚನದಲ್ಲಿ. ಏನಾಗ್ತದೆ ನೋಡ್ರಿ, ಆತನನ್ನು ಗುರುತು ಹಿಡಿದ್ರು, ಆತನು ಅವರ ಕಣ್ಣಿಗೆ ಮಾಯವಾದನು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಅಲ್ಲಿ ನಾವು ನೋಡುವಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರುವಾಗ, ಯಾವಾಗ ರೊಟ್ಟಿಯನ್ನು ಮುರಿದು ಕೊಡುತ್ತಿರುವಾಗ, ರೊಟ್ಟಿ ಮುರಿಯುವಾಗ ಕೈಯನ್ನು ನಮಗೆ ಕಂಡು ಬರ್ತದೆ. ನಾವು ಕೈಯಿಂದ ಮುರಿತಿರುವಾಗ ನಮ್ಮ ಕೈಯಲ್ಲಿರ್ತಕ್ಕಂಥ ಗಾಯ ಅಥವಾ ಏನೇ ಇದ್ರು ಅದು ಕಂಡು ಬರ್ತದೆ. ಯೇಸು ಸ್ವಾಮಿಯ ಕೈಗಳಲ್ಲಿ ಗಾಯಗಳನ್ನು ನೋಡಿದಾಗ ಕೂಡಲೇ ಅವರು ಕಂಡು ಹಿಡಿದ್ರು ಏನಂತೇಳಿ, ಯೇಸು ಸ್ವಾಮಿ ಇವರು ಅಂತ ಹೇಳಿ. ಹೀಗೆ ಯೇಸು ಸ್ವಾಮಿಯನ್ನ ದೃಷ್ಟಿಸಿದಂತಹ ಅವರ ಜೀವನದಲ್ಲಿ ಇದ್ದಂತಹ ಎಲ್ಲಾ ಸಂಶಯಗಳು ಅಥವಾ ಎಲ್ಲಾ ಏನಂತಾರೆ ಸಂದಿಗ್ಧವಾದಂತಹ ವಾತಾವರಣದಲ್ಲಿ ನೀವು ಅದನ್ನು ಓದ್ರಿ. 19ರಿಂದ ಬರ್ತಕ್ಕಂತಹ ವಚನಗಳು ಇಲ್ಲಿ ಲೂಕನ ಸುವಾರ್ತೆಯಲ್ಲಿ 13ರಿಂದ ಬರ್ತಕ್ಕಂಥ ವಚನಗಳಲ್ಲಿ ನೀವು ನೋಡುವಾಗ ಅವರಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ನಮ್ಮ ಸ್ಥಿತಿ ಏನಪ್ಪಾ ಅಂತ ಹೇಳಿ. ಯೇಸು ಸ್ವಾಮಿ ಹೋಗ್ಬಿಟ್ರು, ಯೇಸು ಸ್ವಾಮಿ ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ಬಿಟ್ರು, ನಮ್ಮ ಸ್ಥಿತಿ ಏನಪ್ಪಾ ಎನ್ನುವಂತಹ ವಿಚಾರಗಳನ್ನ ಅವರು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಅವ್ರಿಗೆ ಅವರ ಒಂದೊಂದು ವಿಚಾರಗಳನ್ನ ಅವ್ರು ಕ್ಲಿಯರ್ ಮಾಡ್ತಾ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದು ಅವರಿಗೆ ಊರಿಗೆ ಮುಟ್ಟಿದಾಗ, ರೊಟ್ಟಿ ಮುರಿಯುವಾಗ ಅವರು ಯೇಸು ಸ್ವಾಮಿಯನ್ನ ತಮ್ಮ ಜೀವನದಲ್ಲಿ ಕಂಡುಕೊಂಡಾಗ ಅವರಿಗೆ ಬಹಳ ಸಂತೋಷ ಆಯ್ತು. ನೋಡ್ರಿ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡುವಾಗಲೂ ಗ್ರಂಥದ ಅರ್ಥಗಳನ್ನ ನಮಗೆ ಬಿಚ್ಚಿ ಹೇಳುವಾಗಲೂ ನಮ್ಮ ಹೃದಯದಲ್ಲಿ ನಮಗೆ ಕುದೀತಲ್ವೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದ್ದನ್ನ ಅವರು ಅನುಭವಿಸಿದ್ರು, ಆದ್ರೆ ಗುರ್ತು ಹಿಡಿದಿರ್ಲಿಲ್ಲ.
ಆದ್ರೆ ಈ ಹೊತ್ತು ಅವರು ಯೇಸು ಸ್ವಾಮಿಯನ್ನ ಕಂಡುಕೊಂಡಾಗ ಅವರ ಎಲ್ಲಾ ಸಮಸ್ಯೆಗಳು ಹೋದವು, ಸಂದಿಗ್ಧ ಪರಿಸ್ಥಿತಿ ಹೋಯ್ತು. ಅವರ ಮುಂದೆ ಒಂದೇ ಒಂದು ಗುರಿ ಉಂಟಾಯ್ತು. ಅದೇನಂತಂದ್ರೆ ನಾವು ತಿರುಗಿ ಯೆರೂಸಲೇಮಿಗೆ ಹೋಗ್ಬೇಕು, ಶಿಷ್ಯರಿಗೆ ಹೇಳಬೇಕು ಏನಂತೇಳಿ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ, ಆತನನ್ನು ನಾವು ನೋಡಿದ್ದೇವೆ, ನಾವು ಜೀವಂತ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ ಹೇಳಬೇಕು ಎನ್ನುವಂತಹ ವಿಚಾರ ಅವರಿಗೆ ಬಂತು ಅಂತೇಳಿ ನಾವು ನೋಡ್ತೇವೆ. ಅದಕ್ಕೆ ಅವರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎಂದು ಹೇಳಿ ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅನದರ್ 10 ಕಿಲೋಮೀಟರ್ಸ್, ಟೋಟಲ್ 20 ಕಿಲೋಮೀಟರ್ಸ್. ನೋಡ್ರಿ, ಎಂಥ ವಿಷಯಗಳು ಯೇಸು ಸ್ವಾಮಿಯನ್ನ ನಾವು ನೋಡುವಾಗ ಆಗ್ತವೆ. ನಮ್ಮ ದೃಷ್ಟಿ ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಇರುವಾಗ ಅಸಾಧ್ಯಗಳನ್ನ ಸಾಧ್ಯ ಮಾಡುವಂತವನು ಯಾರಾಗಿದ್ದಾನಂತಂದ್ರೆ ಯೇಸು ಸ್ವಾಮಿ. ಯಾಕಂದ್ರೆ ಅವ್ರಿಗೆ ಅಸಾಧ್ಯ ಇಲ್ಲೇ ಇಲ್ಲ. ಬಿಕಾಸ್ ಹಿ ಇಸ್ ದ ಕ್ರಿಯೇಟರ್ ಆಫ್ ದ ಹೋಲ್ ಯೂನಿವರ್ಸ್. ಎಲ್ಲವುಗಳನ್ನ ಸೃಷ್ಟಿಸಿದ ಆತನು ನಮ್ಮ ಯೇಸು ಕರ್ತನಾಗಿದ್ದಾರೆ, ಯೇಸು ರಕ್ಷಕನಾಗಿದ್ದಾರೆ. ಆದ ಕಾರಣ ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಟು ದೋಸ್ ಹೂ ಬಿಲೀವ್ ಎಂಬುದಾಗಿಯೂ ಸಹ ಯೇಸು ಸ್ವಾಮಿ ಹೇಳಿ ತೋರಿಸಿದ್ದಾರೆ. ಆದ ಕಾರಣ ನಾವು ನಂಬುವಾಗ ಅಸಾಧ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಸಾಧ್ಯವಾಗಿ ಮಾಡುವಂತಹ ಯೇಸು ಸ್ವಾಮಿಯ ಶಕ್ತಿಯ ಅರಿವನ್ನ ನಾವು ಹೊಂದಿಕೊಳ್ತೇವೆ. ಈ ರೀತಿಯಾಗಿ ಅವರು ತಿರುಗಿ ಅದೇ ಗಳಿಗೆಯಲ್ಲಿ ಯೆರೂಸಲೇಮಿಗೆ ಹೋಗಿ ಉಳಿದಂತಹ ಶಿಷ್ಯರಿಗೆ ಈ ಮಾತುಗಳನ್ನ ತಿಳಿಸಿದ್ರು ಎಂಬುದಾಗಿ ಅಲ್ಲಿ ಮುಂದೆ ಇರತಕ್ಕಂತ ವಚನಗಳು ನಮಗ ತಿಳಿಸಿಕೊಡ್ತವೆ. ಈ ರೀತಿಯಾಗಿ ಯೇಸು ಸ್ವಾಮಿಯನ್ನ ದೃಷ್ಟಿಸುವಂತಹದ್ದು ಎಷ್ಟು ಮುಖ್ಯವಾದಂತಹ ವಿಷಯ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಅವರು ಈ ಯೇಸು ಸ್ವಾಮಿನ ಕಂಡುಕೊಂಡಾಗ ಅವರ ಭ್ರಮೆ ಏನಾಯ್ತು ಅಂತಂದ್ರೆ ನಿರಸನವಾಯಿತು ಎಂಬುದಾಗಿ. ಅಂದ್ರೆ ಅವರಲ್ಲಿದ್ದಂತಹ ಭ್ರಮೆ ಏನು ಹೋಗ್ಬಿಡ್ತು. ಅವರು ಬಹಳಷ್ಟು ಕನ್ಫ್ಯೂಷನ್ ದಲ್ಲಿದ್ರು, ಬಹಳಷ್ಟು ಒಂದು ಗೊಂದಲಮಯ ವಾತಾವರಣದಲ್ಲಿ ಅವರು ಇದ್ದರು. ಅವರ ಮಾತುಗಳಿಂದ ನಮ್ಗೆ ಕೊಂಡ ಬರ್ತದೆ. ಆದ್ರೆ ಯೇಸು ಸ್ವಾಮಿ ಅವರಿಗೆ ಅವೆಲ್ಲವುಗಳನ್ನ ಪರಿಹರಿಸಿದ ಮತ್ತು ಭ್ರಮ ನಿರಸನ ಮಾಡಿದ ಮತ್ತು ಆತನನ್ನ ದೃಷ್ಟಿಸಿದಂತಹ ಅವರಿಗೆ ಬೇಕಾದಂತಹ ಎಲ್ಲಾ ವಿಷಯಗಳ ಒಂದು ತಿಳುವಳಿಕೆಯನ್ನು ಕೊಟ್ಟನು. ಆಗ ಅವ್ರು ಕೂಡಲೇ ಮತ್ತೆ 10 ಕಿಲೋಮೀಟರ್ ಆದ್ರೂ ಅಡ್ಡಿ ಇಲ್ಲ, ನಾವು ರಾತ್ರಿ ಆದ್ರೂ ಅಡ್ಡಿ ಇಲ್ಲ, ನಾವು ಹೋಗತ್ತೇವೀಗ ಅಂತೇಳಿ ಹೋಗೇ ಬಿಟ್ರು. ಹೋಗಿ ಉಳಿದಂತ ಶಿಷ್ಯರಿಗೆ ಈ ಯೇಸು ಸ್ವಾಮಿಯ ಪುನರುತ್ಥಾನದ ಸುಸಮಾಚಾರವನ್ನ ಅವರು ಸಾಕ್ಷಿಯಾಗಿ ನುಡಿದರು ಎಂಬುದಾಗಿ ಅವರ ಜೀವನದ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. ಹೀಗೆ ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿಯ ಮೇಲೆ ನಮ್ಮ ದೃಷ್ಟಿ ನೇರವಾಗಿ ಇಡಬೇಕಾದದರ ಮಹತ್ವವನ್ನ ಈ ಎಲ್ಲಾ ಉದಾಹರಣೆಗಳು ನಮಗ ತಿಳಿಸ್ಕೊಡ್ತವೆ. ಅಪೊಸ್ತಲರ ಕೃತ್ಯ 9ರಲ್ಲಿ ಬರ್ತಕ್ಕಂಥ ಸೌಲನ ಜೀವನದಲ್ಲಿ ಆದಂತಹ ಮಾರ್ಪಾಟು, ಯಾವ ರೀತಿಯಾಗಿ ಸೌಲನು ತನ್ನ ಜೀವನದಲ್ಲಿ ಮಾರ್ಪಾಟು ಹೊಂದಿ ಯೇಸು ಸ್ವಾಮಿಯ ಹಿಂಸಕನಾದಂತಹ ಸೌಲನು ಯೇಸು ಸ್ವಾಮಿಯ ಹಿಂಬಾಲಕನಾಗಿ, ಯೇಸು ಸ್ವಾಮಿಯನ್ನ ಪ್ರೀತಿಸುವವನಾಗಿ, ಯೇಸು ಸ್ವಾಮಿಗೋಸ್ಕರ ಶಿರಚ್ಛೇದನ ಮಾಡಿಸಿಕೊಂಡಂತಹ ಪೌಲನ ವಿಷಯವಾಗಿ ನಾವು 9ನೇ ಅಧ್ಯಾಯದಲ್ಲಿ ನೋಡುವಾಗ ಎಂಥ ಒಂದು ಶಕ್ತಿಯುತವಾದಂತಹ ಒಂದು ಸಾಕ್ಷಿಯನ್ನ ನಾವು ಆತನ ಜೀವನದಲ್ಲಿ ಕಂಡುಕೊಳ್ತೇವೆ. 9ನೇ ಅಧ್ಯಾಯದಲ್ಲಿ ನೀವು ಬರುವಾಗ ಅಪೊಸ್ತಲರ ಕೃತ್ಯದಲ್ಲಿ ಅಲ್ಲಿ ಏನೇನಾಗ್ತದೆ ಅಂತ ಹೇಳಿ ನಮಗ ತಿಳಿದಿದೆ. ನಾನು ಅದನ್ನೆಲ್ಲ ಓದಲಿಕ್ಕೆ ಹೋಗುದಿಲ್ಲ. ಆದ್ರೆ ಒಂದು ವಚನ ನಾವು ಓದುವುದರ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ 9ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅವನು 3ನೇ ವಚನ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತ್ತು ಮತ್ತು ಒಂದು ಶಬ್ದವೂ ಸಹ ಕೇಳಿತು. ಏನಂತ ಹೇಳಿ, ಸೌಲನೇ ಸೌಲನೇ ಎಂಬುದಾಗಿ ಅಲ್ಲಿ ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೆ ನಾನು ಎಂಬುದಾಗಿ ಹೇಳಿದ. ಯೇಸು ಸ್ವಾಮಿಯನ್ನ ನೋಡಿದಂತ ಸೌಲನ ಜೀವನದಲ್ಲಿ ಎಂಥ ದೊಡ್ಡ ಮಾರ್ಪಾಟಾಯ್ತು. ಕ್ರಿಸ್ತ ಹಿಂಸಕ ಹೋಗಿ ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಒಬ್ಬ ವ್ಯಕ್ತಿಯಾಗಿ, ಕ್ರಿಸ್ತನ ಸಾಕ್ಷಿಯಾಗಿ ಅದ್ಭುತಗಳನ್ನ ನಾವು ಆತ್ಮೀಯ ಜೀವನದಲ್ಲಿ ಅನುಭವಿಸಿ ಅದನ್ನ ಇತರರಿಗೂ ಹಂಚಿಕೊಟ್ಟಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ದಾರಂತಂದ್ರೆ ಪೌಲನು. ಕಾರಣ ಏನಂತಂದ್ರೆ ಯೇಸು ಸ್ವಾಮಿಯನ್ನ ಕಂಡುಕೊಂಡು ಯೇಸು ಸ್ವಾಮಿಯ ಮಾತನ್ನ ಕೇಳಿದಂತಹ ವ್ಯಕ್ತಿ ಸೌಲನಾಗಿದ್ದ. ಆಮೇಲೆ ಆತನು ಪೌಲನಾಗಿ ನಮ್ಮ ಮುಂದೆ ಕಂಡು ಬರ್ತಾನೆ. ಈ ರೀತಿಯಾಗಿ
ದೇವರ ವಾಕ್ಯದಲ್ಲಿ ನಮಗೆ ಬಹಳಷ್ಟು ಸುಂದರವಾದಂತ ಪವರ್ಫುಲ್ ವಿಟ್ನೆಸಸ್ ಆರ್ ದೇರ್, ಎಕ್ಸಾಂಪಲ್ಸ್ ಆರ್ ದೇರ್. ಬಹಳ ಶಕ್ತಿಯುತವಾದಂತ ಉದಾಹರಣೆಗಳು, ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇಬ್ರಿಯ ಗ್ರಂಥಕರ್ತನು ಸಹ ಆತನು ನಮಗ ಹೇಳ್ತಾನೆ, 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾನೆ ಏನಂತೇಳಿ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಯೇಸು ಸ್ವಾಮಿಯ ಮೇಲೆ ಇಡಬೇಕಾದಂತಹ ದೃಷ್ಟಿಯ ವಿಷಯವಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಸುಂದರವಾಗಿ ಇಲ್ಲಿ ಹೇಳಲ್ಪಟ್ಟಿದೆ ನೋಡ್ರಿ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಅಲ್ಲಿ ಆತನು ಬರೆದಿದ್ದಾನೆ. ಎಷ್ಟು ಒಳ್ಳೆಯ ಒಂದು ವಿಚಾರವನ್ನ ಅಷ್ಟೇ ಅರ್ಥಪೂರ್ಣವಾಗಿಯೂ ಶಕ್ತಿಯುತವಾಗಿಯೂ ಆತನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದನ್ನ ನಾವು ಎಂದಿಗೂ ಮರೆಯೋದು ಬೇಡ. ನಮ್ಮ ಮುಂದೆ ಯಾವಾಗಲೂ ಯೇಸು ಸ್ವಾಮಿ ಇರ್ಲಿ, ಆಗ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನ ನಾವು ಅನುಭವಿಸ್ಲಿಕ್ಕಾಗ್ತದೆ, ಓಟವನ್ನ ಕೊನೆಗೊಳಿಸ್ಲಿಕ್ಕಾಗ್ತದೆ, ನಮ್ಮ ಜೀವನವನ್ನ ನಾವು ಅರ್ಥಪೂರ್ಣವಾಗಿ ಮುಗಿಸ್ಲಿಕ್ಕಾಗ್ತದೆ, ಆತನ ಸಾಕ್ಷಿಗಳಾಗಿ ಆತನ ಮಹಿಮೆಗಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಆತನನ್ನ ದೃಷ್ಟಿಸಿ ಆತನು ಕೊಡುವಂತ ಶಕ್ತಿಯಿಂದ, ನಂಬಿಕೆಯಿಂದ ನಾವು ಮುಂದೆ ಹೋಗೋದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು. ಯೋಹಾನ್ ಸ್ವಾರ್ಥಿಯಲ್ಲಿ ನಮಗ್ ಒಂದು ವಚನ ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ. 12ನೇ ಅಧ್ಯಾಯ 45ನೇ ವಚನ, ಯೇಸು ಕ್ರಿಸ್ತನನ್ನ ನೋಡುವವನು ಸೃಷ್ಟಿಕರ್ತನಾದಂತಹ ದೇವರನ್ನೇ ನೋಡಿದವನಾಗಿದ್ದಾನೆ ಎಂಬುದಾಗಿ ಅಲ್ಲಿ ವಚನ ಸುಂದರವಾಗಿ ಹೇಳಲ್. ಅಂದ್ರೆ ಯೇಸು ಸ್ವಾಮಿಯನ್ನು ನಾವು ಯಾವಾಗ ನೋಡ್ತೇವೆ, ತ್ರಯೇಕ ದೇವರಾದಂತಹ ತಂದೆಯಾದ ದೇವರು, ಮಗನಾದಂತಹ ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮನು, ಈ ಮೂವರ ಒಂದು ಇವ್ರೇನಾಗಿದ್ದಾರೆ, ತ್ರಯೇಕ ದೇವರು, ಒಬ್ಬನೇ ದೇವರು, ತ್ರಯೇಕತ್ವವನ್ನ ಅವರಲ್ಲಿ ನಾವು ಕಾಣ್ತೇವೆ. ಹೀಗೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆದರೆ ಆತನನ್ನ ನಾವು ಯಾರಲ್ಲಿ ಕಾಣ್ತೇವೆ, ಯಾರಲ್ಲಿ ಅನುಭವಿಸ್ತೇವೆ ಅಂತಂದ್ರೆ ಯೇಸು ಸ್ವಾಮಿಯಲ್ಲಿ ಅಂತ ಹೇಳಿ ನಮಗ 12ನೇ ಅಧ್ಯಾಯ 45ನೇ ವಚನ ಯೋಹಾನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಅದು ನಮಗೆ ತಿಳಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನ ನೋಡುವವನು ಸೃಷ್ಟಿಕರ್ತನಾದಂತಹ ದೇವರನ್ನೇ ನೋಡುವವನಾಗಿದ್ದಾನೆ. ಎಷ್ಟೋ ಸಲ ನಾವು ದೇವರನ್ನ ನೋಡ್ಬೇಕು ಅಂತ ಹೇಳಿ ನಮ್ಗೆ ಬಹಳಷ್ಟು ಒಂದು ಉತ್ಕಟವಾದಂತ ಇಚ್ಛೆ ಇರ್ತದೆ. ಈ ಲೋಕದ ಜನರು ಹೇಗೆ ತಮ್ಮ ದೇವರುಗಳನ್ನ ನೋಡ್ತಾರೆ ಅಂದ್ರೆ, ಅವರಲ್ಲಿ ಏನು ಅದು ಅಂದ್ರೆ, ಈ ಲೋಕದ ಜನರ ಬಗ್ಗೆ ಹೇಳ್ತಾ ಇದ್ದೇನೆ, ಅವರ ಅಂತ ವಿಚಾರಗಳು ನಮಗೂ ಎಷ್ಟೋ ಸಲ ಬರ್ಬೋದು. ನಮ್ ದೇವ್ರನ್ನ ಯಾಕೆ ನಾವು ನೋಡಬಾರ್ದು? ನಮ್ ದೇವ್ರನ್ನ ನೋಡ್ಬೇಕಾದ್ರೆ ನಾವು ಯೇಸು ಸ್ವಾಮಿಯವ್ರನ್ನೇ ನೋಡ್ಬೇಕು, ಆತನಲ್ಲಿಯೇ ನಾವು ದೇವರನ್ನ ಕಾಣ್ತೇವೆ ಎಂಬುದಾಗಿ ಯೋಹಾನ 12:45 ಸ್ಪಷ್ಟವಾಗಿ ನಮ್ಗ ಹೇಳಲ್ಪಟ್ಟಿದೆ. ಆದ ಕಾರಣ ನಾವು ಯೇಸು ಸ್ವಾಮಿಯವ್ರನ್ನ ನೋಡುವುದರಿಂದ ದೇವರನ್ನೇ ನೋಡುವಂತಹ ವ್ಯಕ್ತಿಗಳಾಗಿದ್ದೇವೆ, ಆತನನ್ನ ಅನುಭವಿಸುವಂತವರಾಗಿದ್ದೇವೆ. ಕೀರ್ತನೆ 16:8 ನಾವು ನೋಡುವಾಗ, ನಾನು ಯೆಹೋವನನ್ನೇ ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ. ಎಷ್ಟು ಒಳ್ಳೆಯ ರೀತಿಯಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನೇ, ಜೀವನಂತಹ ದೇವರನ್ನೇ, ಸರ್ವ ಸೃಷ್ಟಿಕರ್ತನನ್ನೇ ಯಾವಾಗಲೂ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ. ಆದ ಕಾರಣ ನಾವು ಯಾವಾಗಲೂ ಆತನ ನೋಡ್ಬೇಕು ಅನ್ನುವಂತಹ ವಿಚಾರ ಅದು ಕಠಿಣವಾದದ್ದಲ್ಲ, ಅಸಾಧ್ಯವಾದದ್ದಲ್ಲ ಎಂಬುದಾಗಿ ದೇವರ ವಾಕ್ಯದ ವಚನಗಳು ನಮ್ಗೆ ತಿಳಿಸ್ತದೆ. ನಮ್ಗೆ ಅನಿಸ್ಬಹುದು, ಏನ್ರಿ ನೀವು ಹೇಳ್ತಾ ಇದ್ದೀರಿ, ಯಾವಾಗಲೂ ಹೆಂಗ ನಾವು ಈ ಸ್ವಾಮಿ ನೋಡ್ಕೊಂಡಿರ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಒಂದು ವಿಚಾರ ನಮ್ಗೆ ಬಂದು ಹೋಗಿರ್ಬೋದು. ಆದ್ರೆ ದೇವ್ರ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾವೆ. ಏನಂತ ಹೇಳಿ ನೋಡ್ರಿ, ನಾನು ಯೆಹೋವನನ್ನೇ ಯಾವಾಗಲೂ ನನ್ನ ಎದುರಿಗೆ ಇಟ್ಕೊಂಡಿದ್ದೇನೆ ಅಂತ ಹೇಳಿ ಆ ಕೀರ್ತನೆಗಾರನ ಹೇಳುವಾಗ ನಮಗೆ ಯಾಕೆ ಸಾಧ್ಯ ಇಲ್ಲ? ನಮಗೂ ಸಹ ಅದು ಸಾಧ್ಯ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಕೀರ್ತನೆ 34:5 ಮತ್ತೊಂದು ವಚನ ಇದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿಯೂ ಸಹ ಕೀರ್ತನೆ 34:5 ವಚನ ನಮಗೆ ತಿಳಿಸ್ಕೊಡ್ತದೆ. ಆದ ಕಾರಣ ನಮ್ಮ ಮುಖದಲ್ಲಿ ಪ್ರಕಾಶ ಬೇಕಂತಂದ್ರೆ, ನಮ್ಮ ಮುಖ ಲಜ್ಜೆಯಿಂದ ಅದು ಕೆಳಗೆ ಆಗ್ಬಾರದು ಅಂತ ಹೇಳಿ ಇದ್ರೆ, ನಾವು ಯಾವಾಗಲೂ ಏನ್ ಮಾಡ್ಬೇಕು ಅಂತಂದ್ರೆ, ಯೇಸು ಸ್ವಾಮಿಯವರನ್ನ ದೃಷ್ಟಿಸಬೇಕು, ಯಾವಾಗ್ಲೂ ದೃಷ್ಟಿಸಬೇಕು. ಆಗ ಈ ವಿಷಯಗಳು ನಮ್ಮ ಸಮೀಪಕ್ಕೂ ಬರುದಿಲ್ಲ.
ನಮ್ಮ ಮುಖ ಪ್ರಕಾಶದಿಂದ ಹೊಳೆಯುತ್ತಿರ್ತದೆ. ಯೇಸು ಸ್ವಾಮಿಯವರನ್ನ ಅದು ಪ್ರತಿಫಲಿಸ್ತದೆ. ಮತ್ತು ಅಷ್ಟೇ ಅಲ್ಲದೆ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅಂದ್ರೆ ಲಜ್ಜಾಸ್ಪದವಾದಂತಹ ವಿಷಯಗಳು ನಮ್ಮಿಂದ ದೂರ ಇರ್ತವೆ. ಅವುಗಳನ್ನ ನಾವು ಮಾಡದೇ ಇರುವಾಗ ನಮ್ಮ ಮುಖ ಕಳೆಗುಂದುವುದೇ ಇಲ್ಲ ಎಂಬುದನ್ನ ಈ ಕೀರ್ತನೆಗಾರನು ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆದ ಕಾರಣ ನಮ್ಮ ದೃಷ್ಟಿ, ನಮ್ಮ ಕಣ್ಣುಗಳನ್ನ ನಾವು ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಇಡುವವರಾಗಿರ್ಬೇಕು. ಇದು ಕೇವಲ ಒಂದು ದೃಷ್ಟಿ ಹಾಕಿದ್ರೆ ಸಾಲುದಿಲ್ಲ. ಯಾವಾಗಾರ ಒಮ್ಮೆ ನೋಡಿದ್ರೆ ಆತ್ ಬಿಡ್ರಿ. ಒನ್ಸಿನವೇ ಯಾವಾಗಾರ ಯೇಸು ಸ್ವಾಮಿ ಕಡೆಗೆ ನಾವು ನೋಡೋಣ, ಸಾಕಲ್ಲ, ಆಯ್ತು ಅಂತ ಹೇಳಿದ್ರೆ ಸಾಲದು. ಕ್ರಿಸ್ತಿಯ ಜೀವಿತ ಅಂತಂದ್ರೆ ಅದೊಂದು ಸಾಧಾರಣ ಜೀವಿತ ಅಲ್ಲ. ಅದು ಬಹಳ ಮಹತ್ವಪೂರ್ಣವಾದಂತ, ಅರ್ಥಪೂರ್ಣವಾದಂತ, ಅಷ್ಟೇ ಅಲ್ಲದೆ ಆಶೀರ್ವಾದ ಪ್ರದವಾದಂತಹ ಜೀವಿತ ಆಗಿದೆ. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಕ್ರಿಸ್ತಿಯ ಜೀವನ, ಯೇಸು ಸ್ವಾಮಿಯವರೊಂದಿಗಿರುವಂತಹ ಜೀವನ, ಅದು ಬಹಳ ಆಶೀರ್ವಾದ ತರುವಂತಹ ಜೀವನ. ಅದು ನಮ್ಮ ಜೀವನದಲ್ಲಿ ಬಹಳಷ್ಟು ಆಶೀರ್ವಾದಗಳನ್ನು ತರುವುದಷ್ಟೇ ಅಲ್ಲದೆ ಶಾಂತಿ, ಸಮಾಧಾನಗಳನ್ನು ಮತ್ತು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತಹ ಯೇಸು ಸ್ವಾಮಿಯೊಂದಿಗೆ ನಾವು ಯಾವಾಗಲೂ ಇರುವಂತಹ ಒಂದು ಜೀವನ ಆಗಿರುತ್ತದೆ. ಆದ ಕಾರಣ ನೋಡುವಂತಹದ್ದು ಕೇವಲ ಒಂದು ದೃಷ್ಟಿ ಹಾಕಿದ್ರೆ, ನಾಟ್ ಒನ್ ಸೈಟ್, ನಾಟ್ ಒನ್ ಗ್ಲಿಂಪ್ಸ್ ಅಂತ ಹೇಳಿ ನಾವು ಅದು ಹೇಳಿದ್ರೆ ಅದು ತಪ್ಪು. ಆದ್ರೆ ನಮ್ಮ ದೃಷ್ಟಿ ಯಾವಾಗಲೂ ಆತನ ಮೇಲೆ ಸತತವಾಗಿರ್ಬೇಕು, ಯಾವಾಗಲೂ ಇರಬೇಕು, ಆತನ ನೋಡುವವರಾಗಿರ್ಬೇಕು. ಓಕೆ, ಇದಕ್ಕೆ ಅನೇಕ ಉದಾಹರಣೆಗಳಿವೆ. ಆದ್ರೆ ಒಂದೆರಡು ಉದಾಹರಣೆಗಳನ್ನ ನಾನು ಕ್ಲುಪ್ತವಾಗಿ ಹೇಳ್ತೇನೆ, ಸಮಯ ದಾಟ್ತಾ ಇದೆ. ಅದರಲ್ಲಿ ಪೇತ್ರನ ವಿಷಯವಾಗಿ ನಾವು ಇದರ ಒಂದು ಸುಂದರವಾದಂತಹ ಒಂದು ವಿವರಣೆಯನ್ನ ಈ ಒಂದು ವಿಷಯಕ್ಕಾಗಿ ನಾವು ನೋಡ್ತೀವಿ. ಅದೇನಂತಂದ್ರೆ, ಪೇತ್ರನ ದೃಷ್ಟಿ ಆತನು ಎಲ್ಲಿ ಇತ್ತು ಅಂತಂದ್ರೆ, ಯೇಸು ಸ್ವಾಮಿ ಪ್ರಕಾಶ ರೂಪ ಧರಿಸಿದಾಗ ಈ ತನ್ನ 3 ಶಿಷ್ಯರನ್ನ ಕರೆದುಕೊಂಡು ಪರ್ವತದ ಮೇಲೆ ಹೋಗ್ತಾನೆ. ಉಳಿದಂತ ಶಿಷ್ಯರು ಅಡಿಯಲ್ಲೇ ಇರ್ತಾರೆ, ಪರ್ವತದ ಅಡಿಯಲ್ಲಿ. ಆದ್ರೆ ಮೇಲೆ ಕರ್ಕೊಂಡು ಹೋದಂತ ಶಿಷ್ಯರಲ್ಲಿ ಪೇತ್ರ, ಯಾಕೋಬ, ಯೋಹಾನ ಇವ್ರು ಹೋಗಿರ್ತಾರೆ. ಅಲ್ಲಿ ಯೇಸು ಸ್ವಾಮಿ ಪ್ರಕಾಶ ರೂಪ ಧರಿಸಿದ, ತನ್ನ ಮಹಿಮೆಯನ್ನ ಅವರಿಗೆ ತೋರಿಸಿದ ಎಂಬುದಾಗಿ ನಮಗ ಅಲ್ಲಿ ನಾವು ಓದ್ತೇವೆ ಸ್ಪಷ್ಟವಾಗಿ. ಹೀಗೆ ಪೇತ್ರನು ಯೇಸು ಸ್ವಾಮಿಯ ಮಹಿಮೆಯನ್ನ ಒಂದು ಪ್ರಕಾಶ ರೂಪ ಧರಿಸಿದಂತ ಪರ್ವತದ ಮೇಲೆ ಬಹಳಷ್ಟು ಅವನ ಮೇಲೆ ಪರಿಣಾಮ ಬೀರಿತು. ಆದ್ರೆ ಅದು ಒಂದೇ ದೃಷ್ಟಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು. ಮುಂದೆ ಆತನ ಜೀವನದಲ್ಲಿ ನಾವು ನೋಡುವಾಗ, ಮುಂದೆ ಯೇಸು ಸ್ವಾಮಿಯನ್ನ ಆತನು 3 ಸಾರಿ ಅಲಗಳಿತಾನೆ. ಆತನ ದೃಷ್ಟಿ ಬೇರೆ ಕಡೆ ಹೋಗ್ಬಿಡ್ತು. ಪರ್ವತದ ಮೇಲೆ ಇರುವಾಗ ಪ್ರಕಾಶ ರೂಪವನ್ನು ಧರಿಸಿದಾಗ ಬಹಳಷ್ಟು ಒಳ್ಳೆಯ ರೀತಿಯಾಗಿ ಮಾತಾಡಿದ. ಏನಂತೇಳಿ, ನಾವು ಇಲ್ಲೇ ಇದ್ದು ಬಿಡೋಣ, ನಾವು 3 ಪರ್ಣಶಾಲೆಗಳನ್ನು ಕಟ್ಬಿಡ್ತೇವೆ, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು, ಇಲ್ಲೇ ಇದ್ದು ಬಿಡೋಣ ನಾವು ಅಂತ ಹೇಳ್ದ. ಹೀಗೆ ಹೇಳಿದಂತಹ ವ್ಯಕ್ತಿಯ ಜೀವನದಲ್ಲಿ ನಾವು ಎಷ್ಟು ಬೇಗನೆ ಆತನು ಬಿದ್ದು ಹೋದ ಅಂತ ಹೇಳಿ ನಾವು ನೋಡೋದಕ್ಕೆ ಕಾರಣ ಏನಂತಂದ್ರೆ, ಆತನ ದೃಷ್ಟಿ ವಿಚಲಿತವಾಗಿತ್ತು. ಆ ಕಡೆ ಈ ಕಡೆ ಅವನ ದೃಷ್ಟಿ ಹೋಯ್ತು. ತನ್ನ ವಿಷಯವಾಗಿ ಯೋಚಿಸ್ಲಿಕ್ಕೆ ಶುರು ಮಾಡ್ದ. ಯೇಸು ಸ್ವಾಮಿಗೆ ಇಷ್ಟು ಹಿಂಸೆ ಆಗುವಂತಹ ಸ್ಥಿತಿ ಇರುವಾಗ ನನ್ನ ಬಗ್ಗೆ ಏನಾಗ್ತದೆ, ನಾನು ಒಂದ್ ವೇಳೆ ಯೇಸು ಸ್ವಾಮಿಯ ಶಿಷ್ಯ ಅಂತ ಹೇಳಿದ್ರೆ ನನ್ನನ್ನೇನ್ ಮಾಡ್ತಾರೆ, ಯೇಸು ಸ್ವಾಮಿಗೆ ಮಾಡಿದ್ದನ್ನೇ ನನಗೆ ಮಾಡಬಹುದು ಅನ್ನುವಂತಹ ವಿಚಾರ ಅವನಿಗೆ ಬಂದಾಗ ವಿಚಲಿತನಾಗಿ ಹೋದ. ದೃಷ್ಟಿ ಆ ಕಡೆ ಈ ಕಡೆ ಹೋಗ್ಬಿಡ್ತು. ಆದ ಕಾರಣ ಆತನು ಅಲ್ಲಗಳೆದ ಎಂಬುದಾಗಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿಗೆ ಆತನ ಹೇಳ್ದ, ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ನೀನ್ ನಡೀತಾ ಇದ್ದಿ, ನನಗೂ ನಡೆಯುವುದಕ್ಕೆ ಅವಕಾಶ ಕೊಡು. ಆಗ ಯೇಸು ಸ್ವಾಮಿ ಮರು ಮಾತಾಡ್ಲಿಲ್ಲ, ಒಂದೇ ಮಾತನ್ನ ಹೇಳ್ಬಿಟ್ಟು, ಬಾ ಹಾಗಾದ್ರೆ ಬಂದ್ಬಿಡು ನೀನ್ ಅಂತ ಹೇಳಿದ್ರು. ಆಗ ಆತನ ಯೇಸು ಸ್ವಾಮಿಯನ್ನು ನೋಡ್ದ, ಮತ್ ನಡೆಯಲಿಕ್ಕೆ ಶುರು ಮಾಡ್ದ. ಯೇಸು ಸ್ವಾಮಿ ಕಡೆ ಹೋಗುವುದೇ ಅವನಿಗೆ ಗುರಿ ಆಗಿತ್ತು, ಹೋಗ್ಬೇಕಾಗಿತ್ತು ಅವನ್ ಗುರಿ ಇಟ್ಕೊಂಡು. ಆದ್ರೆ ಅವನ್ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡ್ದ. ಆ ಅಲೆಗಳ ಆರ್ಭಟವನ್ನ ನೋಡಿದಾಗ ಅವನ್ ಏನಾಯ್ತಂತ ಅವನ್ ದೃಷ್ಟಿ ಬೇರೆ ಕಡೆಗೆ ಹೋಗಿ ಮುಳುಗ್ಲಿಕ್ಕೆ ಶುರು ಮಾಡ್ದ. ಆಗ ಆತನು ಕೂಗಿದ 3 ಶಬ್ದಗಳ ಪ್ರಾರ್ಥನೆ, ಲಾರ್ಡ್ ಸೇವ್ ಮೀ, ಕರ್ತನೆ ನನ್ನನ್ನ ಉಳಿಸು ಎಂಬುದಾಗಿ ಸತ್ಯವೇದದಲ್ಲಿ ಶಾರ್ಟೆಸ್ಟ್ ಪ್ರೇಯರ್ ಅಂತೇಳಿ ಹೇಳ್ಬೋದು. ಅದನ್ನ ಪೇತ್ರನು ಮಾಡಿದಾಗ ಯೇಸು ಸ್ವಾಮಿ ತಿರುಗಿ ಅವನಿಗೆ ಒಂದು ಅವಕಾಶವನ್ನ ಕೊಟ್ಟ. ತಿರುಗಿ ಅವನ ಕೈ ಹಿಡಿದು ಎತ್ತಿ ಅವನನ್ನ ಉಳಿಸಿದ. ಯಾಕಂದ್ರೆ ಆರಿಸಿಕೊಂಡಂತ ಶಿಷ್ಯರಲ್ಲಿ ಪೇತ್ರನ ಒಬ್ಬ ಮಹತ್ವದ ಪಾತ್ರ ವಹಿಸಿದ ಕಾರಣ ಯೇಸು ಸ್ವಾಮಿ ತಿರುಗಿ ಅವನಿಗೆ ಒಂದು ಅವಕಾಶವನ್ನ ಕೊಟ್ಟನಂತ ಹೇಳಿ ನಮ್ಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ. ಹೀಗೆ ನಮ್ಮ ದೃಷ್ಟಿ ಕೇವಲ
ಒನ್ಸ್ ಇನ್ ಎ ವೈಲ್, ಅಥವಾ ಯಾವಾಗಲೂ ಒಮ್ಮೆ ಆಗ್ಲಿ, ಅಥವಾ ವಾರಕ್ಕೊಂದ್ಸಲ ಆಗ್ಲಿ, ಅಥವಾ ಒಂದ್ ತಿಂಗಳಿಗೊಂದ್ಸಲ ಆಗ್ಲಿ, ಈ ರೀತಿಯಾಗಿ ನಮ್ಮ ದೃಷ್ಟಿ ಇದ್ದರೆ ಅದರಿಂದ ಯಾವ ಪ್ರಯೋಜನ ಆಗುದಿಲ್ಲ. ಆದ್ರೆ ನಮ್ಮ ದೃಷ್ಟಿ ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಇರ್ಬೇಕಾದದ್ರ ಅವಶ್ಯಕತೆಯನ್ನ ನಾವು ಸತ್ಯವೇದದ ಅನೇಕ ಉದಾಹರಣೆಗಳಿಂದ ಈಗ ನಾವು ಕಂಡುಕೊಂಡಿದ್ದೇವೆ. ಪೇತ್ರನ ಒಂದು ಜೀವಿತದಿಂದ ಈ ಪಾಠವನ್ನು ನಾವು ಕಲಿತುಕೊಂಡು ನಮ್ಮ ದೃಷ್ಟಿಯನ್ನ ನಾವು ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಇಟ್ಟು ಮುಂದೆ ಹೋಗ್ಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ನಮಗ ಇವತ್ತು ತಿಳಿದು ಬಂದಿದೆ. ಹೀಗಿರುವಾಗ ಇವತ್ತು ನಾವು ಯೇಸು ಸ್ವಾಮಿ ಬಳಿಗೆ ಬರುವಾಗ ಆತನು ನಮಗೆ ಶರೀರಧಾರಿಯಾಗಿ ಕಾಣಿಸುವುದಿಲ್ಲ. ಈಗ ನಾವು ಮಹತ್ವದ ಅಂಶಗಳನ್ನ ಸ್ವಲ್ಪ ಗಮನಿಸೋಣ. ಆದ ಕಾರಣ ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಸ್ವಲ್ಪ ಅಷ್ಟೇ ಒಂದು 5 minutes ಅಲ್ಲಿ ಹೇಳಿಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಎಲ್ಲ ನಾವು ಉದಾಹರಣೆಗಳನ್ನ ನೋಡಿದೆವು, ಅದರಲ್ಲಿ ಸತತವಾಗಿ ನೋಡಿದವರು ಮತ್ತು ಕೆಲವು ಸಾರಿ ನೋಡಿದಂತಹ ವ್ಯಕ್ತಿಗಳ ವಿಷಯವಾಗಿ ನಾವು ನೋಡಿದ್ವಿ. ಅವರ ಜೀವನದಿಂದ ಅವರ ಜೀವನಗಳಲ್ಲಿ ಆದಂತಹ ವಿಷಯಗಳನ್ನು ಸಹ ನಾವು ನೋಡಿದ್ವಿ. ಈಗ ಯೇಸು ಸ್ವಾಮಿ ನಮ್ಮ ಕಣ್ಣು ಮುಂದೆ ಇಲ್ಲ. ಆತನು ಶರೀರಧಾರಿಯಾಗಿಲ್ಲ. ಯಾಕಂದ್ರೆ ಆತನು ಪುನರುತ್ಥಾನ ಹೊಂದಿದ್ಮೇಲೆ 40 ದಿವಸಗಳಾದ್ಮೇಲೆ ಪರಲೋಕಕ್ಕೆ ಏರಿಸಲ್ಪಟ್ಟನು, ದಿವಾರೋಹಣನಾದನು ಅಂತ ಹೇಳಿ ನಾವು ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಓದಿದ್ದೇವೆ. ಹೀಗಿರುವಾಗ ಯೇಸು ಸ್ವಾಮಿಯನ್ನ ನಾವು ಹೇಗೆ ನೋಡ್ಲಿಕ್ಕೆ ಆಗ್ತದೆ ಎನ್ನುವಂತಹ ಒಂದು ಪ್ರಶ್ನೆ ನಮಗ ಬರ್ತದೆ. ಬಹಳ ಸಹಜವಾದಂತಹ ರೀತಿಯಲ್ಲಿ ಈ ಒಂದು ಪ್ರಶ್ನೆ ನಮಗ ಬರ್ತದೆ. ಆದ್ರೆ ಇದಕ್ಕೆ ಉತ್ತರವನ್ನು ಸಹ ನಾವು ದೇವರ ವಾಕ್ಯದಲ್ಲಿ ಹೊಂದಿದ್ದೇವೆ. ಅದೇನಂತಂದ್ರೆ, ದೇವರು ತನ್ನ ವಾಕ್ಯಗಳನ್ನ ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯಗಳು ನಮಗೆ ಯೇಸು ಸ್ವಾಮಿಯ ವಿಷಯವಾಗಿ ಹೇಳ್ತವೆ, ತಂದೆಯಾದ ದೇವರ ವಿಷಯವಾಗಿ ಹೇಳ್ತವೆ, ಪವಿತ್ರಾತ್ಮನ ವಿಷಯವಾಗಿ ಹೇಳ್ತವೆ. ಈ ರೀತಿಯಾಗಿ ತ್ರಯೇಕ ದೇವರ ವಿಷಯವಾಗಿ ನಾವು ಆತನ ವಾಕ್ಯಗಳಲ್ಲಿ ಸವಿವರಗಳನ್ನ ಪಡೆದುಕೊಂಡಿದ್ದೇವೆ. ಆದ ಕಾರಣ ದೇವರ ವಾಕ್ಯದ ಮಹತ್ವವನ್ನ ಇಲ್ಲಿ ಕಾಣ್ತೇವೆ. ದೇವರ ವಾಕ್ಯವನ್ನ ನಾವು ಸದಾ ನಮ್ಮ ಮುಂದೆ ಇಟ್ಕೊಂಡಿರ್ಬೇಕು. ಅಂದ್ರೆ ದೇವರ ವಾಕ್ಯ ನಮ್ಮ ಮುಂದೆ ಯಾವಾಗಲೂ ಇರ್ಬೇಕು, ಅದು ನಮ್ಮ ಬಾಯಲ್ಲಿ ಇರ್ಬೇಕು, ನಮ್ಮ ಕೈಯಲ್ಲಿ ಇರ್ಬೇಕು. ನಾವು ಮಾಡುವಂತ ಕೆಲಸಗಳು ದೇವರ ವಾಕ್ಯಕ್ಕೆ ಅನುಸಾರವಾಗಿರ್ಬೇಕು, ನಮ್ಮ ಮಾತುಗಳು ದೇವರ ವಾಕ್ಯಕ್ಕೆ ಅನುಸಾರವಾಗಿರ್ಬೇಕು. ಎಷ್ಟೋ ಸಲ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಮಾತಾಡುವುದರಲ್ಲಿ ಮಗ್ನರಾಗಿ ಬಿಡ್ತೇವೆ. ಬಹಳಷ್ಟು ಮಾತಾಡ್ತೀವಿ, ಅವಶ್ಯವಿದ್ದದ್ದು ಅವಶ್ಯವಿಲ್ಲದೆ ಇದ್ದದನ್ನ ಮಾತಾಡ್ತೀವಿ. ಆದ ಕಾರಣ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತನ್ನ ನೆನ್ಪಿಟ್ಕೊಳ್ರಿ. ಅದನ್ನ ನಮ್ಮ ತಂದೆಯವರು ನನಗೆ ಹೇಳ್ತಾ ಇದ್ರು. ಅದೇನಂತಂದ್ರೆ, ಹೌದಾದ್ರೆ ಹೌದನ್ರಿ, ಇಲ್ಲವಾದ್ರೆ ಇಲ್ಲ ಅಂತ ಹೇಳ್ರಿ, ಹೆಚ್ಚಿನದು ಬಂದದ್ದು ಸೈತಾನನಿಂದ ಎಂಬುದಾಗಿ ಅವರು ಹೇಳಿದ್ದು ನನಗೆ ಇನ್ನೂ ನೆನಪಿದೆ. ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಆದ ಕಾರಣ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ ನಾವು ಏನ್ ಮಾಡ್ಬೇಕು, ನಮ್ಮ ಮಾತು ಹೇಗಿರ್ಬೇಕು, ನಮ್ಮ ಕೈಗಳು ಏನ್ ಮಾಡ್ಬೇಕು, ನಮ್ಮ ಕಾಲಗಳು ಎಲ್ಲಿ ಹೋಗ್ಬೇಕು, ನಮ್ಮ ವಿಚಾರಗಳು ಏನಿರ್ಬೇಕು, ಎಲ್ಲಾ ವಿಷಯಗಳನ್ನ ದೇವ್ರ ವಾಕ್ಯದಲ್ಲಿ ದೇವರು ಬರೆದು ಇಟ್ಟಿದ್ದಾನೆ. ಆದ ಕಾರಣ ನಮ್ಮ ದೃಷ್ಟಿ ಯಾವಾಗಲೂ ದೇವ್ರ ವಾಕ್ಯದ ಕಡೆಗೆ ಇರಬೇಕು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಯೇಸು ಸ್ವಾಮಿಯನ್ನ ನಾವು ಕಣ್ಣಾರೆ ಅಥವಾ ದೇಹಧಾರಿಯಾಗಿ ಆತನನ್ನ ನೋಡ್ಲಿಕ್ಕೆ ಆಗದಿದ್ರೂ ಕೂಡ ಆತನ ವಾಕ್ಯದಲ್ಲಿ ಆತನನ್ನ ನಾವು ಕಾಣ್ತೇವೆ. ಆತನ ವಿಷಯವಾಗಿ ಬಹಳಷ್ಟು ವಿವರಗಳನ್ನ ನಾವು ಕಾಣ್ತೇವೆ. ನಮ್ಮ ಜೀವಿತದುದ್ದಕ್ಕೂ ಸಹ ನಾವು ಅಭ್ಯಾಸ ಮಾಡ್ತಾ ಹೋದ್ರೂ ಅದು ಸಾಲುವುದಿಲ್ಲ. ಅಷ್ಟು ವಿವರಗಳನ್ನ ದೇವರ ವಾಕ್ಯ ನಮ್ಮ ಕಣ್ಣು ಮುಂದೆ ಇಟ್ಟಿದೆ. ಆದ ಕಾರಣ ದೇವರ ವಾಕ್ಯ ನಮ್ಮ ಕಣ್ಣು ಮುಂದೆ ಇರಲಿ ಯಾವಾಗ. ಅದು ನಮ್ಮ ಮಾತುಗಳನ್ನ ನಿಯಂತ್ರಿಸ್ತದೆ, ನಮ್ಮ ವಿಚಾರಗಳನ್ನ ನಿಯಂತ್ರಿಸ್ತದೆ, ನಮ್ಮ ಕೆಲಸಗಳನ್ನ ನಿಯಂತ್ರಿಸ್ತದೆ, ನಮ್ಮ ಜೀವಿತಗಳನ್ನ ನಿಯಂತ್ರಿಸ್ತದೆ ಮತ್ತು ಅದ್ಭುತ ಆಶೀರ್ವಾದಗಳನ್ನ ನಮಗೆ ಅದು ಕೊಡಮಾಡ್ತದೆ. ಅಷ್ಟೇ ಅಲ್ಲದೆ ಆತನನ್ನ ನಾವು ನೆನೆಸಿಕೊಳ್ಳುವಾಗ, ಆತನ ವಿಷಯವಾಗಿ ಧ್ಯಾನಿಸುವ ನಾವು ಹೋಗ್ಲಿಕ್ಕೆ ಮಾಡ್ತೇವೆ. ಆಗ ನಾವು ಆತನಿಗೆ ಒಂದು ವಿಷಯವಾಗಿ ನಮಗೆ ಕಂಡು ಪ್ರಿಪರೇಷನ್ ವಿ ಕ್ಯಾನ್ ನಾಟ್ ವರ್ಷಿಪ್. ವೆನ್ ವಿ ಹ್ಯಾವ್ ಪ್ರಿಪರೇಷನ್ ದೆನ್ ವಿ ಕ್ಯಾನ್ ವರ್ಷಿಪ್. ನಾವು ಸತ್ಯವೇದದಲ್ಲಿ ಮರಿಯಳು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಆರಾಧಿಸಿದಳು, ಅಚ್ಚ ತೈಲವನ್ನ ತೆಗೆದುಕೊಂಡು ಬಂದು ಯೇಸು ಸ್ವಾಮಿಯ ಪಾದಗಳ ಮೇಲೆ ಹಾಕಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು, ಆ ಮನೆಯಲ್ಲಿ ಸುವಾಸನೆ ಹಬ್ಬಿತು ಎಂಬುದಾಗಿ ನಮಗೆ ದೇವರ ವಾಕ್ಯ ಹೇಳ್ತದೆ. 12ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ನೋಡ್ರಿ ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ದೇವ್ರ ನಮ್ಮ ಮುಂದಿಟ್ಟಿದ್ದಾರೆ.
ನಾವು ಆರಾಧಿಸ್ಬೇಕು ಅವಶ್ಯ, ಆದ್ರೆ ಅದಕ್ಕೋಸ್ಕರವಾಗಿ ಸಿದ್ಧತೆ ಮಾಡಬೇಕಾದದ್ದು, ಯೇಸು ಸ್ವಾಮಿಯವರ ಬಗ್ಗೆ ತಿಳ್ಕೊಳ್ಬೇಕಾದದ್ದು, ದೇವರ ಬಗ್ಗೆ ಕೃತಜ್ಞತೆಯುಳ್ಳವರಾಗಬೇಕಾದದ್ದು, ಪವಿತ್ರಾತ್ಮನಿಂದ ಭರಿತರಾಗಿ ಅಂದ್ರೆ ಆತನಿಗೆ ಒಳಗಾಗಿ ಅಧೀನರಾಗಿ ನಾವು ಜೀವಿಸಬೇಕಾದದ್ದು ಎಷ್ಟು ಅವಶ್ಯ ಎಂಬುದನ್ನ ಈ ಭಾಗದಲ್ಲಿ ನಮಗ ದೇವರು ತೋರಿಸಿಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಾವು ಆತನ ಕೂಡ ಮಾತಾಡುವಂತಹ ಒಂದು ಅವಕಾಶ ದೇವರು ನಮ್ಗೆ ಕೊಟ್ಟಿದ್ದಾನೆ. ಅದೇನಂತಂದ್ರೆ ಪ್ರಾರ್ಥನೆ. ನಾವು ಯಾವಾಗ ಆತನ ಕೂಡ ಮಾತಾಡ್ತೇವೆ ಆಗ ಆತನನ್ನ ನಾವು ಅದು ಪ್ರಾರ್ಥನೆಯಲ್ಲಿ ಅದು ನಮ್ಮನ್ನು ನಡೆಸ್ತದೆ. ದೇವರು ವಾಕ್ಯ ಓದುವಾಗ ದೇವ್ರು ನಮ್ ಕೂಡ ಮಾತಾಡ್ತಾನೆ, ಪ್ರಾರ್ಥಿಸುವಾಗ ನಾವು ದೇವರು ಕೂಡ ಮಾತಾಡ್ತೇವೆ. ನೋಡ್ರಿ ಎಷ್ಟು ಟೂ ವೇ ಕಮ್ಯುನಿಕೇಶನ್ ಇಸ್ ದೇರ್ ಇನ್ ದ ಸ್ಪಿರಿಚುವಲ್ ಲೈಫ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಜೀವನದಲ್ಲಿ ಅದು ಕೇವಲ ಒನ್ ವೇ ಟ್ರಾಫಿಕ್ ಅಲ್ಲ, ಬರೇ ಒಂದೇ ಏಕಧಾರಿ ಅಲ್ಲ, ಅದು ಎರಡು ನಮಗೆ ಅವಕಾಶಗಳಿವೆ. ನಾವು ಸಹ ದೇವರು ಕೂಡ ಮಾತಾಡ್ಲಿಕ್ಕೆ ಸಾಧ್ಯತೆ, ದೇವರು ನಮ್ ಕೂಡ ಮಾತಾಡ್ಲಿಕ್ಕೆ ತನ್ನ ವಾಕ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಅದ್ಭುತವಾದಂತಹ ವಿಷಯಗಳು ನಮಗ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿವೆ. ಆದ ಕಾರಣ ಈ ಆತನ ವಾಕ್ಯ, ಆತನನ್ನ ಪ್ರಾರ್ಥಿಸುವಂಥದ್ದು, ಆತನ ಆರಾಧಿಸುವಂಥದ್ದು, ಆತನ ಸಾಕ್ಷಿ ಇರುವಂಥದ್ದು, ಇವೆಲ್ಲವುಗಳು ನಮಗೇನ್ ಮಾಡ್ತವೆ ಅಂತಂದ್ರೆ ಆತನನ್ನ ದೃಷ್ಟಿಸುತ್ತಾ ಮುಂದೆ ಸತತವಾಗಿ ಆತನನ್ನ ದೃಷ್ಟಿಸುತ್ತಾ ಮುಂದೆ ಹೋಗ್ಲಿಕ್ಕೆ ನಮಗ ಸಹಾಯ ಮಾಡ್ತವೆ. ಎಷ್ಟು ವಿಶೇಷವಾದಂತಹ ಮಾರ್ಗವನ್ನ ದೇವರು ತಮಗೆ ತನ್ನ ವಾಕ್ಯದಲ್ಲಿ ನಮಗೆ ಇಟ್ಟಿದ್ದಾನೆ. ಆತನ ಸಮೀಪಕ್ಕೆ ಬರಲಿಕ್ಕೆ ನಮಗೆ ಸಹಾಯ ಮಾಡ್ತವೆ, ಆತನ ಬಗ್ಗೆ ಹೆಚ್ಚಾದಂತಹ ತಿಳುವಳಿಕೆಯನ್ನ ನಮಗೆ ಕೊಡುತ್ತವೆ, ಗ್ರಹಿಕೆಯನ್ನ ಅನುಗ್ರಹಿಸಿಕೊಡುತ್ತವೆ, ಮತ್ತು ಆತನ ವಿಷಯವಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಅರಿತುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತವೆ. ನಮ್ಮ ಜೀವಿತಗಳು ಬದಲಾಗಿ ಆತನ ಸಾರೂಪ್ಯವನ್ನ ಸಮೀಪಿಸಬೇಕು ಎಂಬುದಾಗಿ ದೇವರು ಏನೋ ನಮ್ಮ ಸಲುವಾಗಿ ಯೋಚಿಸಿದ್ದಾನೋ ಇಚ್ಛಿಸಿದ್ದಾನೋ ಅದನ್ನ ನಾವು ಸಾಧಿಸ್ಲಿಕ್ಕೆ ಸಹಾಯ ಮಾಡ್ತವೆ. ಆತನ ಸಾರೂಪ್ಯಕ್ಕೆ ಸಮೀಪಿಸುವಂತ ಭಾಗ್ಯ ನಮಗ ಯೇಸು ಸ್ವಾಮಿಯವರನ್ನ ದೃಷ್ಟಿಸುತ್ತಾ ಅಂದ್ರೆ ಆತನ ವಾಕ್ಯಗಳನ್ನ ಗಮನಿಸಿ ನಡೆಯುವಾಗ, ಆತನನ್ನ ಪ್ರಾರ್ಥಿಸುವಾಗ, ಆತನನ್ನ ಆರಾಧಿಸುವಾಗ, ಆತನ ಸಾಕ್ಷಿಯನ್ನ ಕೊಡ್ತಾ ಹೋಗುವಾಗ ನಮಗೆ ಉಂಟಾಗ್ತದೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ. ಇದು ದೇವರ ವಾಕ್ಯದಲ್ಲಿ ಬರೆದದ್ದು, ಅದನ್ನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ, ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಹೃದಯದಲ್ಲಿ ಸಮಾಧಾನ ಶಾಂತಿಗಳು ತುಂಬಿ ಹೋಗ್ತವೆ, ಸಂಶಯಗಳು ತೊರೆದು ಹೋಗ್ತವೆ, ಅಳಿದು ಹೋಗ್ತವೆ. ಆತನೇ ನಮ್ಮ ಜೀವನದಲ್ಲಿ ಮುಖ್ಯ ಸ್ಥಾನವಾಗಿ ಪರಿಣಮಿಸ್ತಾನೆ. ಪೌಲ ಹೇಳ್ತಾನೆ ಏನಂತ ಹೇಳಿ, ಆತನು ಯೇಸು ಸ್ವಾಮಿಯನ್ನು ಕಂಡುಕೊಂಡ ಮೇಲೆ ಆತನ ಜೀವನದಲ್ಲಿ ಬದಲಾವಣೆಯನ್ನ ಅನುಭವಿಸ್ತಾ ಒಂದು ಸ್ಟೇಜ್ ಬಂದ್ಬಿಟ್ಟ. ಅವನು ಹೇಳ್ತಾನೆ, ನಾನು ಬದುಕಿರುವುದು ಕ್ರಿಸ್ತನಿಗಾಗಿ, ಸಾಯುವುದು ನನಗೆ ಲಾಭವೇ ಎಂಬುದಾಗಿ ಹೇಳ್ತಾನೆ. ಎಂಥ ಅನುಭವದ ಮಾತು ನೋಡ್ರಿ. ಆತನು ಹೇಳ್ತಾನೆ ಏನಂತ ಹೇಳಿ, ನಾನು ಬದುಕಿರುವುದು ಕ್ರಿಸ್ತನಿಗಾಗಿ, ಸಾಯುವುದು ನನಗೆ ಲಾಭವೇ. ಯಾಕೆ ಲಾಭ? ನಾನು ಸತ್ರೆ ಕೂಡಲೇ ನಾನು ಯೇಸು ಸ್ವಾಮಿಯ ಬಳಿಗೆ ಹೋಗ್ಬಿಡ್ತೇನೆ, ನನ್ನ ಸ್ವಾಮಿ ಅತಿ ಪ್ರಿಯನಾದಂತಹ ನನ್ನ ಸ್ವಾಮಿಯ ಬಳಿಗೆ ಇರ್ಲಿಕ್ಕೆ ಹೋಗ್ತೇನೆ. ಇಂಥ ಒಂದು ನಿರೀಕ್ಷೆ ನಮಗೆ ದೇವರು ಕೊಟ್ಟಿರುವಾಗ ನಮ್ಮ ಜೀವಿತ ಹೇಗಿರ್ಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಉಂಟು. ಆದ ಕಾರಣ ಇವತ್ತು ನಾನು ಇದನ್ನು ನಿಮ್ ಕೂಡ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಒಂದೊಂದು ದಿವಸಗಳು ದಾಟ್ತಾ ಇವೆ, ವಾರಗಳು ದಾಟ್ತಾ ಇವೆ, ತಿಂಗಳುಗಳು ದಾಟ್ತಾ ಇವೆ. ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ 2024 ಹೋಗ್ಬಿಡ್ತದೆ, 2025 ಬಂದ್ಬಿಡ್ತದೆ. ಹೀಗೆ ಈ ವರ್ಷ ನಮಗೆ ದೇವರು ನಮಗೆ ಕೊಟ್ಟಿದ್ದಾನೆ, ಅದು ಒಂದು ಆತನ ಕೃಪೆ, ಆತನ ಕರುಣೆ. ಆದ ಕಾರಣ ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಳಬೇಕಾದದ್ದು ಬಹಳ ಅವಶ್ಯ. ಆತನನ್ನ ದೃಷ್ಟಿಸಿ ನೋಡ್ತಾ ಹೋಗುವಾಗ ನಮ್ಮ ಜೀವನದಲ್ಲಿ ಸ್ಥಿರತೆ ಇರ್ತದೆ, ವಿಚಲತೆ ಇರೋದಿಲ್ಲ. ಸ್ಟೆಬಿಲಿಟಿ ವಿಲ್ ಬಿ ದೇರ್, ಸ್ಪಿರಿಚುವಲ್ ಸ್ಟೆಬಿಲಿಟಿ ವಿಲ್ ಬಿ ದೇರ್. ಅದು ನಮ್ಮನ್ನ ದೀನರನ್ನಾಗಿ ಮಾಡ್ತದೆ. ನೋಡ್ರಿ, ಎಂಥ ವ್ಯಕ್ತಿ ಪೌಲ ಇದ್ದ, ಅವನ ಕೈಯಲ್ಲಿ ಅಧಿಕಾರ ಪತ್ರ ತೆಗೆದುಕೊಂಡು ಹೋಗಿ ಕ್ರಿಸ್ತನ ಹಿಂಬಾಲಕರನ್ನ ಸೆರೆಗೆ ಹಾಕಬೇಕು, ಬೇಡಿ ಹಾಕಿ ತೆಗೆದುಕೊಂಡು ಬರ್ಬೇಕು ಎಂಬುದಾಗಿ ಹೊರಟಂತ ವ್ಯಕ್ತಿಯನ್ನ ದೇವರು ಯಾವ ರೀತಿಯಾಗಿ ದೀನನಾಗಿ ಮಾಡಿದ ಎಂಬುದಾಗಿ ನಾವು ಆತನ ಜೀವನದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿಯನ್ನು ಕಂಡುಕೊಂಡ ಮೇಲೆ ಗರ್ವ ಹೋಗ್ಬಿಡ್ತು, ಅಹಂಕಾರ ಹೋಗ್ಬಿಡ್ತು, ಸೊಕ್ಕು ಹೋಗ್ಬಿಡ್ತು. ಅವನು ಯೇಸು ಸ್ವಾಮಿಯ ಹಿಂಬಾಲಕನಾಗಿ ನಮ್ಮ ಮುಂದೆ ಕಂಡು ಬರ್ತಾನೆ. ಎಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರನ್ನು ಉಪಯೋಗಿಸಿಕೊಂಡ ಎಂಬುದಾಗಿ ಅವನ ವಿಷಯವಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಇವತ್ತಿನ ಅಭ್ಯಾಸದಲ್ಲಿ ನಾವು ಕಂಡುಕೊಂಡಂತಹ ಮುಖ್ಯವಾದಂತಹ ಈ ವಿಚಾರವನ್ನ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಇಟ್ಟುಕೊಂಡು, ಯೇಸು ಸ್ವಾಮಿಯನ್ನ ನಾವು ನಮ್ಮ ದೃಷ್ಟಿಯಲ್ಲಿ ಯಾವಾಗಲೂ ಇಟ್ಟುಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು.
ಆತನ ವಿಷಯವಾಗಿ ತಿಳಿಸುವಂತ ಆತನ ವಾಕ್ಯ ನಮಗೆ ಕೊಡಲ್ಪಟ್ಟಿರುವಾಗ ಅದನ್ನ ಓದಿ ಹೆಚ್ಚೆಚ್ಚಾಗಿ ಧ್ಯಾನಿಸಿ ಹೆಚ್ಚೆಚ್ಚಾಗಿ ತಿಳ್ಕೊಂಡು ಅದರಲ್ಲಿ ನಾವು ಹೆಚ್ಚಾದದ್ದನ್ನ ಆತನ ಬಗ್ಗೆ ಕಂಡುಕೊಳ್ಳುವಂತಹ ಸ್ಥಿತಿಗೆ ನಾವು ಬರಬೇಕು. ಆತನ ಸಾರೂಪ್ಯಕ್ಕೆ ಸಮೀಪಿಸುವಂತಹ ವ್ಯಕ್ತಿಗಳಾಗಬೇಕು. ಪ್ರಾರ್ಥನೆಯಿಂದ ಆತನ ಕೂಡ ಮಾತಾಡಬೇಕು. ಆತನ ಸಾಕ್ಷಿಯಾಗಿ ಅನೇಕರಿಗೆ ನಾವು ತಿಳಿಸಿ ಆತ್ಮಗಳನ್ನು ಆತನ ಪಾದಗಳಿಗೆ ನಾವು ತರುವಂತವರಾಗಿರ್ಬೇಕು. ಅಷ್ಟೇ ಅಲ್ಲದೆ ಆತನ ಮಹೋನ್ನತಿಯನ್ನ, ಆತನು ಮಾಡಿದಂತಹ ಎಲ್ಲಾ ಅದ್ಭುತ ಕಾರ್ಯಗಳನ್ನ ನೆನೆಸಿ, ರಕ್ಷಣೆ ಕಾರ್ಯವನ್ನು ನೆನೆಸಿ, ಯೇಸು ಸ್ವಾಮಿ ಹೇಳಿದ್ರೆ ಏನಂತೇಳಿ, ನನ್ನನ್ನ ನೆನೆಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಮಾಡ್ರಿ ಎಂಬುದಾಗಿ ಮೇಜನ್ನ ಸಿದ್ಧ ಮಾಡಿ ಶಿಷ್ಯರಿಗೆ ಈ ಮಾತನ್ನ ಹೇಳ್ತಾರೆ. ಈ ರೊಟ್ಟಿ ಇದು ನಿಮಗೋಸ್ಕರವಾಗಿ ಮುರಿದಂತ ನನ್ನ ದೇಹ, ಈ ರಕ್ತ, ಈ ದ್ರಾಕ್ಷಾರಸ ಇದೇನ್ ಸೂಚಿಸ್ತದೆ ಅಂತಂದ್ರೆ ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ ಎಂಬುದಾಗಿ, ಇದನ್ನ ನೀವು ಸೇವಿಸುವಾಗ ನನ್ನ ನೆನಪಿಸಿಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನ್ನ ನಾವು ತಿಳ್ಕೊಂಡು ಆತನನ್ನು ಹೆಚ್ಚೆಚ್ಚಾಗಿ ಆರಾಧಿಸ್ತಾ ಹೋಗ್ಬೇಕಾದದ್ರ ಅವಶ್ಯಕತೆಯನ್ನು ಸಹ ನಾವು ದೇವರ ವಾಕ್ಯದ ಮೂಲಕವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನ ಸಾರೂಪ್ಯವನ್ನ ಸಮೀಪಿಸುತ್ತಾ ಜಯದಿಂದ ಜಯಕ್ಕೆ, ಯಶಸ್ಸಿನಿಂದ ಯಶಸ್ಸಿಗೆ, ಆತನ ಮಹಿಮೆಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಮಗೆ ದೇವರು ತನ್ನ ವಿಶೇಷವಾದ ಸಹಾಯವನ್ನು ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.